ಇವತ್ತು ಬ್ಯಾಂಕ್ಗಳಲ್ಲಿ 78,000 ಕೋಟಿ ರೂಪಾಯಿ ಅನ್ಕ್ಲೈಮ್ಡ್, ಅಂದರೆ ಅವ್ರ ಕುಟುಂಬದವರು ತಗೊಳಕ್ಕಾಗದಂತಹ ಹಣ ಬ್ಯಾಂಕ್ಗಳಲ್ಲಿ ಕೊಳಿತಾ ಬಿದ್ದಿದೆ. ನಿಮಗೆ ಗೊತ್ತಿರಲಿ, ಎಲ್ಲ ಸರಿಗಿದ್ರು ನಿಮ್ಮ ಉತ್ತರಾಧಿಕಾರಿ ಅಥವಾ ನಾಮಿನಿ ಅಂತ ನೀವು ಯಾರ ಹೆಸರು ಹೇಳೋಗಿರ್ತೀರಾ ಅವರಿಗೆ ಹಣ ಕೊಡೋಕ್ಕೆ 15ರಿಂದ 20 ದಿನ ಬ್ಯಾಂಕ್ ತಗೊಳುತ್ತೆ. ಎಲ್ಲ ಸರಿ ಇದ್ರು ನೀವಿಲ್ಲದಾಗ ನೀವೊಂದು ಅವ್ರು ಪರದಾಡೋಂಥ ಸ್ಥಿತಿ, ನೀವೇನು ಮಾಡಿದಿರ ಅಂತ ಪರದಾಡೋಂಥ ಸ್ಥಿತಿ ಬಂದ್ಬಿಟ್ರೆ ಓಕೆ, ಅವ್ರ ನೋವಲ್ಲೂ ಕೂಡ ನಿಮಗೆ ಒಂದು ಶಾಪ ಕೂಡ ಹಾಕ್ತಾರೆ. ದ ಬಿಗ್ಗೆಸ್ಟ್ ಗಿಫ್ಟ್ ಈಸ್ ಇನ್ಫಾರ್ಮೇಷನ್. ಒಬ್ಬ ವ್ಯಕ್ತಿ ಸತ್ತ ನಂತರ ಅವರು ನಿಮ್ಮ ತಂದೆನೇ ಇರ್ಬೋದು, ತಾಯಿನೇ ಇರ್ಬೋದು, ನೀವೇ ಅವರಿಗೆ ವಾರಸುದಾರ ಇರ್ಬೋದು. ಆತ ಇಲ್ಲದ ಸಮಯದಲ್ಲಿ ಡ್ರಾ ಮಾಡ್ಕೊಂಡ್ರೆ ಸ್ವೈಪ್ ಮಾಡಿ ಅರ್ಥ ಏನು, ಆ ವ್ಯಕ್ತಿ ಮಾಡ್ದ ಅಂತ. ಇದು ಅಪರಾಧ, ಮಾಡೋ ಹಾಗಿಲ್ಲ. ನೀವು 2 ವರ್ಷ ಬಿಟ್ಟು ಬೇಕಾದ್ರೂ ನೀವು ಕ್ಲೈಮ್ ಮಾಡ್ಬೋದು. ನನ್ನ ಗಂಡ ಸತ್ತೋಗಿದ್ದಾರೆ, ಇದೆಲ್ಲೋ ಇಟ್ಟಿದ್ರು, ನನಗೆ ಗೊತ್ತಿರಲಿಲ್ಲ, ಸಿಕ್ಕಲಿಲ್ಲ, ನಾನು ಈಗ ಕ್ಲೈಮ್ ಮಾಡ್ತಾ ಇದ್ದೀನಿ. ಖಂಡಿತ ಅವರು ನಿಮಗೆ ಹೊಟ್ಟೆ ಕೊಡ್ತಾರೆ. ದುಡ್ಡು ಬರಲ್ಲ ಅಂತಲ್ಲ, ಎಳ್ದಾಡುತ್ತೆ. ಯಾಕೆ ಹಂಗೆ ಮಾಡಿದ್ರಿ, ಇದು ಮಾಡಿದ್ರಿ, ನನಗೆ ಒಪ್ಪಿಗೆ ಆಗುವಂತಹ ಒಂದು ಕಾರಣ ಕೊಡಿ ಅಂತಾರೆ. ಅವ್ರಿಗೆ ಆ ಕಾರಣ ಒಪ್ಪಿಗೆ ಆಗಲಿಲ್ಲ ಅಂತಾರೆ. ಇದು ಹೊಡೆದಾಟ ನಡೆಯುತ್ತೆ. ನಾನು ಹೇಳೋದು, ಬದುಕಿದ್ದಾಗಲೇ ಸೃಷ್ಟಿಸಿ, ಹೆಣಗಬೇಕಾಗಿಲ್ಲ, ತಿಣುಕಬೇಕಾಗಿಲ್ಲ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ, ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನನ್ನ ಕೈಯಲ್ಲಿ ಇವತ್ತು ಒಂದು ಅದ್ಭುತವಾದ ಪುಸ್ತಕ ಇದೆ. ಅದ್ಭುತ ಅಂತ ನನಗೆ ಇದನ್ನು ನೋಡ್ತಿದ್ದ ಹಾಗೆ, ಇದರ ಪರಿವಿಡಿ ಓದ್ತಿದ್ದ ಹಾಗೆ ಗೊತ್ತಾಯಿತು. ಎಲ್ಲರ ಮನೆಯಲ್ಲಿ ಇರಲೇಬೇಕಾದ ಪುಸ್ತಕ ಯಾವುದಾದ್ರೂ ಒಂದು 10 ಪುಸ್ತಕಗಳನ್ನ ಕೊಟ್ಟರೆ ಬಹುಶಃ ಟಾಪ್ 10 ಇದು ಇರುತ್ತೆ ಅಂತ ಅನ್ಸುತ್ತೆ. ಇದು ಬದುಕಿಗಾಗಿ ಬೇಕಿರುವಂಥ ಪುಸ್ತಕ ಆ್ಯಕ್ಚುಲಿ, ಆದರೆ ಹೆಸರು ಡೆತ್ ಫೋಲ್ಡರ್. ಭಾಳ ವಿಶೇಷವಾಗಿದೆ. ಇದನ್ನು ಬರೆದಂಥವರು ನಮ್ಮ ನೆಚ್ಚಿನ ಅತಿಥಿಗಳು, ಅಂಕಣಕಾರರು, ವಾಗ್ಮಿಗಳು, ಹಣಕಾಸು ತಜ್ಞರು ಆಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿಯವರು. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ರಂಗಸ್ವಾಮಿಯವರ ಲೇಟೆಸ್ಟ್ ಪುಸ್ತಕ ಇದು. ಆಲ್ರೆಡಿ ಒಂದು ಮುದ್ರಣ ಹೋಗಿ 2ನೇ ಮುದ್ರಣಕ್ಕೆ ಹೋಗ್ತಾ ಇದೆ. ತೆಲುಗು, ತಮಿಳು ಮತ್ತು ಇಂಗ್ಲೀಷಲ್ಲಿ ಬರ್ತಾ ಇದೆ. ಬಹುಶಃ ನಮ್ಮ ಭಾರತದಲ್ಲಂತೂ ಎಲ್ಲೂ ಯಾವ ಭಾಷೆಯಲ್ಲೂ ಈ ಪುಸ್ತಕ ಬಂದಿಲ್ಲ ಅನಿಸುತ್ತೆ. ಹೆಸರು ಡೆತ್ ಫೋಲ್ಡರ್. ಬದುಕಿನ ಬಗ್ಗೆ ಇರುವಂಥ ಪುಸ್ತಕ. ಬದುಕನ್ನು ಸರಾಗವಾಗಿ ಸಾಗಿಸಲು ಮತ್ತು ಅಕಸ್ಮಾತ್ ಸತ್ತರೆ ಸಾವು ಕೂಡ ಸರಾಗವಾಗಿರಲು ಬೇಕಾದಂಥ ಪುಸ್ತಕ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ರಂಗಸ್ವಾಮಿಯವ್ರಿಗೆ ಕೇಳ್ತೀನಿ. ಎಸ್ ಸರ್, ಡೆತ್ ಫೋಲ್ಡರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಬದುಕಿದ್ದಾಗಲೇ ಸೃಷ್ಟಿಸಿ, ನೋಡಿ ಅದು ಎಲ್ಲಕ್ಕಿಂತ ಮುಖ್ಯ. ಡೆತ್ ಫೋಲ್ಡರ್ ಅಂದರೆ ಸತ್ತ ಮೇಲೆ ಸೃಷ್ಟಿ ಮಾಡುವಂಥದ್ದಲ್ಲ, ಬದುಕಿದ್ದಾಗಲೇ ಸೃಷ್ಟಿ ಮಾಡುವಂಥ ಕೆಲಸಗಳೇನು ಒಬ್ಬ ವ್ಯಕ್ತಿ ಅತ್ಯಂತ ಮುಖ್ಯವಾಗಿ ಆತನ ಸಾವು ಬೇರೆಯವರಿಗೆ ಹೊರೆಯಾಗದ ಹಾಗೆ, ಕಾಂಪ್ಲಿಕೇಶನ್ ಆಗದೆ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಎಸ್ ಸರ್. ಇದಕ್ಕೆ ಹೆಸರು ಡೆತ್ ಫೋಲ್ಡರ್ ಅಂತ ಇಟ್ಟಿದ್ದೀವಿ. ಇದಕ್ಕೆ ನಾನು ಬಹಳ ಯೋಚನೆ ಮಾಡಿದೆ. ಇದಕ್ಕೆ ಫ್ಯೂಚರ್ ಫೋಲ್ಡರ್ ಅಂತ ಹೆಸರಿಡೋಣ ಅಥವಾ ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಂತ ಹೆಸರಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗಿದ್ದಾಗ ನನ್ನ ಹೆಂಡತಿ ಇದಕ್ಕೆ ಹೆಸರು ಸೂಚಿಸಿದ್ದು, ನನ್ನ ಹೆಂಡತಿ ರಮ್ಯಾ. ಆಕೆ ಹೇಳಿದ್ಲು, ಇಲ್ಲ ಡೆತ್ ಫೋಲ್ಡರ್ ಅಂತ ಇಡೋಣ, ಅದು ಮೋರ್ ಎಫೆಕ್ಟಿವ್ ಅಂತ. ಕರೆಕ್ಟ್, ತುಂಬ ಕ್ಯಾಚಿ. ಹೌದು, ಕ್ಯಾಚಿ ಅನ್ನೋದಕ್ಕಿಂತ ಅಲ್ಲೇನೋ ನಾವು ಗಿಮಿಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಡೆತ್ ಫೋಲ್ಡರ್ ಅಂದರೆ ಈ ಫೋಲ್ಡರು ನಾವು ಬದುಕಿದ್ದಾಗಲೇ ನಮಗೆ ಎಷ್ಟು ಉಪಯೋಗನೋ, ನಾವು ಸತ್ತ ನಂತರ ಅದು ನಮ್ಮನ್ನು ನಂಬಿಕೊಂಡಿದ್ದಂಥವ್ರಿಗೆ ಹೆಚ್ಚು ಉಪಯುಕ್ತ ಅನ್ನೋ ಕಾರಣದಿಂದ ಅದಕ್ಕೆ ಡೆತ್ ಫೋಲ್ಡರು. ಆದರೆ ಬದುಕಿದ್ದಾಗಲೇ ಸೃಷ್ಟಿಸಿ ಅಂತ ಒಂದು ಹೆಸರು ಕೊಟ್ವಿ. ಏನಿದು ಡೆತ್ ಫೋಲ್ಡರ್ ಅಥವಾ ರೆಸ್ಪಾನ್ಸಿಬಿಲಿಟಿ ಫೋಲ್ಡರ್ ಅಥವಾ ಫ್ಯೂಚರ್ ಫೋಲ್ಡರ್, ಏನು ಬೇಕಾದ್ರೂ ಅನ್ಬೋದು ಇದನ್ನು. ಯಾಕಿದೆ ಹೇಳಬೇಕು? ಆಮೇಲೆ ಈ ಡೆತ್ ಫೋಲ್ಡರ್ ಅಂದಿದ ತಕ್ಷಣ 50, 60 ಸಾವಿಗೆ ಸಮೀಪದಲ್ಲಿರುವಂಥವ್ರು ಅಥವಾ 50ರ ನಂತರದವರು ಮಾಡಬೇಕು ಅಂತಲ್ಲ. ಇದು 18 ತುಂಬಿದ ನಂತರ ಪ್ರತಿಯೊಬ್ಬರೂ ಓದಲೇಬೇಕಾದಂಥದ್ದು. ಅದಕ್ಕಿಂತ ಮುಂಚೆ ಓದಬಹುದು, ತೊಂದರೆ ಏನಿಲ್ಲ. ಆದರೆ ಒಂದಷ್ಟು ಬದುಕಿಗೆ ಆಲ್ರೆಡಿ ನಮ್ಮದು ಅಂತ ಏನೋ ಒಂದು ಅಕ್ಯುಮುಲೇಟ್ ಸಂಗ್ರಹ ಮಾಡ್ತಾ ಇರ್ತಾರಲ್ಲ, ಅಂಥವ್ರು ಎಲ್ಲರೂ ಕೂಡ ಇದನ್ನು ಓದಲೇಬೇಕು. ಯಾಕೆ ಅಂತಂದರೆ ಡೆತ್ ಫೋಲ್ಡರ್ ಅಂದರೆ ಇನ್ನೇನೂ ಇಲ್ಲ. ನಾವು ಇದ್ದಾಗ ನೋಡಿ, ನಾವು ಯಾವಾಗಲೂ ಮಾತಾಡ್ತೀವಿ, ಎಸ್ಪೆಷಲಿ ಗಂಡಸು, ನಮ್ದು ಇನ್ನೂ ಪುರುಷ ಪ್ರಧಾನ ಸಮಾಜ, ಹಾಗಾಗಿ ಹೆಣ್ಣು ಗಂಡು ಇಬ್ಬರು ಮಾಡಬೇಕಾದಂಥದ್ದೇ ಇದು. ಇದೇನು ಗಂಡಸಿಗೆ ಅಂತ ಸಪ್ರೇಟಾಗಿ ಹೇಳುವಂಥದ್ದಲ್ಲ, ಇಬ್ಬರು ಯಾರೆಲ್ಲ ಇದ್ದಾರೆ. ಆದರೆ ನಾವು ಗಂಡಸರು ಮಾತು ಏನು ಹೇಳ್ತಾರೆ ಹೇಳಿ? ಸಾಮಾನ್ಯವಾಗಿ ನಾನು ನನ್ನ ಕುಟುಂಬಕ್ಕೋಸ್ಕರ ಬದುಕ್ತಾ ಇದ್ದೀನಿ, ನನ್ನ ಮಗನಿಗಾಗಿ, ನನ್ನ ಮಗಳಿಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ತಾಯಿಗಾಗಿ, ನನ್ನ ಕುಟುಂಬ, ನನ್ನ ತಂಗಿಗಾಗಿ, ಈಗೆಲ್ಲ ಮಾತಾಡ್ತಾರೆ. ಹೀಗೆಲ್ಲ ಮಾತಾಡುವಂತಹ ಗಂಡಸರು ತಾನು ಇಲ್ಲದ ಸಮಯದಲ್ಲಿ ತನ್ನನ್ನು ನೆಚ್ಚಿಕೊಂಡವರು, ಕುಟುಂಬ ಅಂತ ಅವ್ರು ಯಾರು ಇಷ್ಟ ಅವ್ರಿಗೋಗಿ ಬದುಕ್ತೀನಿ ಅಂತ ಇವರು ಹೇಳ್ತಿರ್ತಾರಲ್ಲ, ಅವ್ರಿಗಾಗಿ ಇದನ್ನು ಸಿದ್ಧಪಡಿಸಲೇಬೇಕಾದಂತಹ ಫೋಲ್ಡರ್ ಅಂತ.
ಇದನ್ನು ನಾನು ಒಂದಷ್ಟು ವಿಭಾಗಗಳನ್ನಾಗಿ ಮಾಡಿದ್ದೀನಿ. ಅಂದರೆ ವೈಯಕ್ತಿಕ ಇದೇನು ಹೇಳ್ತಾರೆ ಕಡತಗಳು, ದಾಖಲೆಗಳು, ಹಾಗಾಗಿ ಒಂದೊಂದು ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ಹೀಗೆ ಪ್ರತಿಯೊಂದನ್ನು ನಾನು ಒಂದೊಂದು ವಿಭಾಗವಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಯಾಕೆ ಈ ರೀತಿ ವಿಭಾಗ ಮಾಡ್ಕೊಂಡ್ಬಂದಿದ್ದೀನಿ ಅಂದರೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂದರೆ ನೀವು ನಂಬೋದಿಲ್ಲ ಗೌರೀಶ್ ಅವರೇ, ಇವತ್ತಿಗೆ ಈ ಸಣ್ಣ ಸಣ್ಣ ದಾಖಲೆಗಳು ಇಲ್ಲದೆ ಇರುವ ಕಾರಣ ಮತ್ತು ಮನೆಯಲ್ಲಿ ನಾನು ಕುಟುಂಬಕ್ಕೋಸ್ಕರ ಜೀವಿಸ್ತೀನಿ ಅಂತ ಹೇಳ್ಕೊಳ್ಳುವಂಥ ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು, ಅವರು ಒಂದಷ್ಟು ಇನ್ಫಾರ್ಮೇಷನ್ ಮಾಹಿತಿಯನ್ನು ತನ್ನ ಕುಟುಂಬಕ್ಕೆ ಬಿಟ್ಟು ಹೋಗದ ಕಾರಣ ಇವತ್ತು ಬ್ಯಾಂಕ್ಗಳಲ್ಲಿ 78,000 ಕೋಟಿ ರೂಪಾಯಿ ಅನ್ಕ್ಲೈಮ್ಡ್, ಅಂದರೆ ಅವ್ರ ಕುಟುಂಬದವರು ತಗೊಳಕ್ಕಾಗದಂತಹ ಹಣ ಬ್ಯಾಂಕುಗಳಲ್ಲಿ ಕೊಳಿತಾ ಬಿದ್ದಿದೆ. ಇಷ್ಟೇ ದೊಡ್ಡ ಮೊತ್ತ ಅಲ್ದಿದ್ರೂ 14,000 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ಕ್ಲೈಮ್ಡ್, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅನ್ಕ್ಲೈಮ್ಡ್ ತಗೊಳಕ್ಕಾಗದಂತಹದಿದೆ. ಇನ್ಶೂರೆನ್ಸ್ ಸಿಕ್ಕಿದೆ ಅವರಿಗೆ, ಅದನ್ನು ತಗೊಳಕ್ಕಾಗ್ತಾ ಇಲ್ಲ. ಮಾಡಿದ್ದಾರೆ, ಇನ್ಶೂರೆನ್ಸ್ ಮಾಡಿದ್ದಾರೆ, ತನ್ನ ಕುಟುಂಬಕ್ಕೋಸ್ಕರ ಅಂತ ಇನ್ಶೂರೆನ್ಸ್ ಮಾಡಿದ್ದಾರೆ. ಆದರೆ ಅದರ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟು ಅಥವಾ ಇಟ್ಟಿದ್ರೂ ಸರಿಯಾದ ಮಾಹಿತಿಯನ್ನು ಮನೆಯವರು ವರ್ಗಾಯಿಸದೆ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಇವ್ರಿಗೆ ಗೊತ್ತಿಲ್ಲ ಅವ್ರ ಮನೆಯವ್ರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾತಕ್ಕೆ ಡೆತ್ ಫೋಲ್ಡರ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಹೀಗೆ ನಾವು ಸಣ್ಣದು ಅನ್ಕೊತೀವಿ, ಆಮೇಲೆ ನನಗೇನಾಗುತ್ತೆ ಇನ್ನೊಂದು 10 ವರ್ಷ ಚೆನ್ನಾಗಿರ್ತೀನಿ, 20 ವರ್ಷ ಚೆನ್ನಾಗಿರ್ತೀನಿ ಅನ್ನೋ ಒಂದು ಆಶಾಭಾವದಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದಿಲ್ಲ ಮನೆಯವ್ರ ಜೊತೆ. ನಮ್ಮ ಸಮಾಜದ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ಗಂಡ ಹೆಂಡತಿ ಮಾತಾಡಲ್ಲ ಕೂತ್ಕೊಂಡು, ಇವರೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವರೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಬ್ಬರ ನಡುವೆ ಒಂದು ಒಳ್ಳೆ ಮಾತುಕತೆ ಇರೋದಿಲ್ಲ. ಅಂದರೆ ಅವರಿಬ್ರಿಗೆ ಏನು ಸಂಬಂಧ ಹಳಿಸಿದೆ ಅಂತಲ್ಲ, ಮಾತಾಡಿರಲ್ಲ, ಹೇಳದೇ ಇಲ್ಲ, ಅವ್ರಿಗೇನು ತಿಳಿಯುತ್ತೆ ಅಂತ. ಇದನ್ನು ಅವ್ರು ಮಾತಾಡ್ಬಿಟ್ಟಿದ್ರೆ ಇವತ್ತು 78,000 ಕೋಟಿ ಆಯಾ ಕುಟುಂಬಗಳಿಗೆ ತಲುಪಿರೋದು, 14,000 ಕೋಟಿ ರೂಪಾಯಿ ಆಯಾ ಕುಟುಂಬಗಳಿಗೆ ತಲುಪಿರೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆದರೆ ಎಷ್ಟು 1,000 ಕೋಟಿ ಅನ್ನೋ ಲೆಕ್ಕಕ್ಕೆ ಸಿಗದೇ ಇರುವಂತಹ ಆಸ್ತಿಗಳ ಮೊತ್ತನ ಅದನ್ನ ಎಲ್ಲಿ ಹೇಳಿ ನಾನು, ಎಷ್ಟೋ ದಾಖಲೆಗಳಿಲ್ಲದ ಕಾರಣ ಸರಿಯಾಗಿ ಅವ್ರ ಮಗನಿಗೆ ಸೇರಬೇಕಾದ ಆಸ್ತಿ ಅವ್ರ ಮಗನಿಗೆ ಸೇರಿರಲ್ಲ, ಹೆಂಡತಿಗೆ ಸೇರಬೇಕಾದ ಹೆಂಡತಿಗೆ ಸೇರಿರಲ್ಲ, ತಾಯಿಗೆ ಸೇರಬೇಕಾದ ತಾಯಿಗೆ ಸೇರಿರೋದಿಲ್ಲ. ಈ ಥರದ್ದು ಎಷ್ಟಿರುತ್ತೆ, ಅದು ಲೆಕ್ಕಕ್ಕೆ ಸಿಕ್ಕೋದಿಲ್ಲ. ಅದು ಇದಾದರೆ ಬ್ಯಾಂಕಲ್ಲಿ ಅನ್ಕ್ಲೈಮ್ಡ್ ಇಷ್ಟಿದೆ ಅಂತ ನಾನು ಬರೆದ್ಬಿಟ್ಟೆ 78,000 ಕೋಟಿ, ಇನ್ಶೂರೆನ್ಸಲ್ಲಿ 14,000 ಕೋಟಿ ಅಂತ ಹೇಳಿಬಿಟ್ಟೆ. ಇವತ್ತಿಗೆ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಅಭಿಯಾನನೂ ಶುರು ಮಾಡಿದೆ. ಈ ಥರ ಅನ್ಕ್ಲೈಮ್ಡ್ ಇದೆ, ನಿಮ್ದೇನಾದರೂ ದಾಖಲೆಗಳು ಒಂದು ಸ್ವಲ್ಪ ಪ್ರೂವ್ ಮಾಡೋಕ್ಕಿದ್ರೆ ತೊಗೊಂಡು ಬನ್ನಿ, ಪರಿಶೀಲಿಸಿ ನಿಮ್ಮ ಹಣ ನಿಮಗೆ ಕೊಡ್ತೀವಿ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ನೀವು ಅದು ಸರಿಯಾದ ದಾಖಲೆಗಳು, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂದರೆ ನೀವೇನು ಮಾಡ್ತೀರಿ? ಸೊ ಈ ಒಂದು ಪುಸ್ತಕ ಬರೆಯೋಕ್ಕೆ ಅದು ಕಾರಣ ಏನಂದರೆ ನೋಡಿ, ಅತ್ಯಂತ ಸಣ್ಣದು, ನಾವು ಬದುಕಿದ್ದಾಗ ಇದಕ್ಕೇನು ಹೆಣಗಬೇಕಾಗಿಲ್ಲ, ತಿಣುಕಬೇಕಾಗಿಲ್ಲ, ಗಂಟೆಗಟ್ಟಲೆ ವ್ಯಯಿಸಬೇಕಾಗಿಲ್ಲ. 5-10 ನಿಮಿಷ ನೀವೊಂದು ಡಾಕ್ಯುಮೆಂಟ್ ಮಾಡಿ ಇಟ್ಬಿಟ್ಟಿದ್ರೆ, ಇಂಥದನ್ನು ನಾನು ಪಾಲಿಸಿ ತೊಗೊಂಡಿದ್ದೀನಿ LIC, ಇಂಥ ದಿನ ಅದು ನನಗೆ ಮೆಚುರಿಟಿ ಇದೆ, ಅಕಸ್ಮಾತ್ ನಾನಿಲ್ಲವಾದಲ್ಲಿ ಇಂತಹ ವ್ಯಕ್ತಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇಲ್ಲದೆ ಅಚಾನಕ್ಕಾಗಿ ಹೋದಾಗ ಮುಂದಿನ ಕಂತುಗಳನ್ನು ಕಟ್ಟೋಗಿಲ್ಲ, ನಿಮ್ಗೆ ಇಷ್ಟ ಹಣ ಬರ್ತದೆ. ಹೀಗೆಲ್ಲ ಒಂದು ಫೋಲ್ಡರು, ಈಗ ಇನ್ಶೂರೆನ್ಸ್ ಸಂಬಂಧಪಟ್ಟದ್ದು ಒಂದು ಫೋಲ್ಡರು, ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಫೋಲ್ಡರು, ಮೆಡಿಕಲ್ಗೆ ಸಂಬಂಧಪಟ್ಟ ಫೋಲ್ಡರು, ಪ್ರಾಪರ್ಟಿಗೆ ಸಂಬಂಧಪಟ್ಟ ಫೋಲ್ಡರು, ಈ ಥರದೊಂದು 8-9 ಫೋಲ್ಡರ್ ಮಾಡಿದ್ದೀನಿ ನಾನಲ್ಲಿ. ಆಮೇಲೆ ಇನ್ನಿತರೆ ದಾಖಲೆಗಳನ್ನ ಹೇಗೆ ಇಟ್ಕೋಬೇಕು, ವೈಯಕ್ತಿಕ ದಾಖಲೆಗಳು, ಹಣಕಾಸು ದಾಖಲೆಗಳು, ಹೂಡಿಕೆ ಮತ್ತು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು, ಇನ್ಶೂರೆನ್ಸ್ ದಾಖಲೆಗಳು, ಕಾನೂನು ಸಂಬಂಧಿ ದಾಖಲೆಗಳು, ವೈದ್ಯಕೀಯ ಮತ್ತು ಆರೋಗ್ಯ ಸಂಬಂಧಿ ದಾಖಲೆಗಳು, ಇನ್ನಿತರ ದಾಖಲೆಗಳಲ್ಲೂ ಕೂಡ ಇನ್ನೂ ಒಂದು 5-6 ಥರದ್ದನ್ನ ನಾನು ಬರೆದಿದ್ದೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದ್ದು, ಈ NRIಗಳು ಅಂತ ಹೇಳ್ತೀವಲ್ಲ, ಅನಿವಾಸಿ ಭಾರತೀಯರು, ಅವರು ಏನು ಮಾಡಬೇಕು? ಯಾಕಂದರೆ ಭಾರತ ಬಿಟ್ಟು ತುಂಬ ವರ್ಷಗಳಾಗ್ಬಿಟ್ಟಿರುತ್ತೆ, ಅಲ್ಲಿ ಪೌರತ್ವ ತೊಗೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಜನ ಪೌರತ್ವ ತೊಗೊಂಡಿಲ್ಲ ಅಂದ್ರೂ ಭಾರತಕ್ಕೆ ಅವರು ಎಷ್ಟೋ ವರ್ಷಕ್ಕೊಂದ್ಸರಿನೋ 2 ವರ್ಷಕ್ಕೊಂದ್ಸರಿನೋ ಬರ್ತಾರೆ. ಇಲ್ಲಿ ಆದಂತಹ ಬದಲಾವಣೆಗಳು ಅವರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಅನಿವಾಸಿ ಭಾರತೀಯರು ಭಾರತದಲ್ಲಿ ಅವರ ತಂದೆದೋ ತಾಯಿದೋ ಅಥವಾ ಸಂಬಂಧಿಗಳದೋ ಅವ್ರಿಗೆ ಸಂಬಂಧಪಟ್ಟವ್ರದ್ದು ಯಾರ್ದಾರು ಆಸ್ತಿಗಳಿದ್ದರೆ, ಅವರಿಲ್ಲವಾದ ಕಾಲದಲ್ಲಿ ಅವರಿಗೆ ಸಂಬಂಧಪಟ್ಟ ಬ್ಯಾಂಕ್ ಖಾತೆಗಳಿರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅವುಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ಎಷ್ಟು ಚೆನ್ನಾಗಿದೆ ಈ ಪುಸ್ತಕ ಅಂದರೆ, ನೀವು ಹೇಳ್ತಿರ್ಬೇಕಾದ್ರೆ ನನಗೆ ನಾನು ಮಾಡಿರೋ ಒಂದು ತಪ್ಪು ನೆನಪು ಬಂತು. ನಾನು ETV ಜಾಯ್ನ್ ಆಗಿದ್ದೆ, ಯಾರೊಬ್ಬರು ಫ್ರೆಂಡ್ ಬಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂದರು.
ಆಯ್ತು ಇನ್ಶೂರೆನ್ಸ್ ಮಾಡ್ಕೊಂಡು ಅವಾಗ ಕಡಿಮೆ ಸಂಬಳ ನಮಗೆ ಅದರಲ್ಲೂ ಇನ್ಶೂರೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಥಾ ಪ್ರಕಾರ ಒಂದು ಹುಡುಗತನದ ಬುದ್ಧಿ ಒಂದು 6 ತಿಂಗಳು 7 ತಿಂಗಳು ಏನೋ ಕಟ್ಟಿದ ತಕ್ಷಣ ನಾನು ಈ ಟಿವಿಯಿಂದ ಟಿವಿ ನನಗೆ ಬಂದೆ ನನ್ನ ಫೋನ್ ನಂಬರ್ ಚೇಂಜ್ ಆಯಿತು ನನ್ನ ಮೇಲ್ ಐಡಿನೂ ಚೇಂಜ್ ಆಯಿತು ನನ್ನ ಫೋನ್ ನಂಬರ್ ಯಾವುದಿದೆ ಅನ್ನೋದೇ ನೆನಪಿಲ್ಲ ನನಗೆ ಸೊ ಆ ಇನ್ಶೂರೆನ್ಸ್ ನಾನು ಯಾವ ಅಕೌಂಟಿಗೆ ಕಟ್ಟಿದ್ದೀನಿ ಯಾವ ನಂಬರಿಂದ ಕಟ್ಟಿದ್ದೀನಿ ಎಲ್ಲ ಮಿಸ್ ಆಗ್ಬಿಟ್ಟೆ ಸೊ ಹಾಗೆ ನಂದು ಬಟ್ ಅಂತ ದೊಡ್ಡ ಅಮೌಂಟ್ ಅಲ್ಲ ಆ ಟೈಮಿಗೆ ಅದು ದೊಡ್ಡ ಅಮೌಂಟೇ ಬಟ್ ಈಗ ನನಗದು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟಿದ್ದೀನಿ ಬಟ್ ಎಷ್ಟೋ ತುಂಬ ದೊಡ್ಡ ಮೊತ್ತದ ದಾಖಲೆಗಳೇನಾದರೂ ಕಳೆದು ಹೋದರೆ ಮಿಸ್ ಆದರೆ ತಿಳಿಸದೆ ಹೋದರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ ಒಂದಷ್ಟು ವಿಚಾರಗಳು ನಾನು ಕೇಳ್ತೀನಿ ಬಟ್ ಒಂದು ಮಾತು ಕೇಳಬೇಕು ಅಂದ್ಕೊಂಡೆ ಅದೇನೆಂದರೆ ನೀವು ಇದನ್ನು ಅರ್ಪಣೆ ಮಾಡಿರೋದು ನರಸಿಂಹಸ್ವಾಮಿ ಅನ್ನೋರಿಗೆ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ಸಾವಿನಲ್ಲೂ ಸಾರ್ಥಕತೆ ಬದುಕಿಗೊಂದು ಭರವಸೆ ಮೂಡಿಸಿ ಮರೆಯಾಗಿರುವ ದಿವಂಗತ ನರಸಿಂಹಸ್ವಾಮಿಯವರಿಗೆ ಡೆತ್ ಫೋಲ್ಡರ್ ಅರ್ಪಿಸುತ್ತಿದ್ದೇನೆ ಅಂತ ಅವರು ಅರ್ಪಣೆ ಮಾಡಿದ್ದಾರೆ ಯಾರು ಇವರು ಯಾಕಂದ್ರೆ ನೀವು ಇವ್ರನ್ನ ಅರ್ಪಣೆ ಮಾಡಿದ್ರೆ ಅಂದ್ರೆ ಅವರು ಏನೋ ಇರಬೇಕು ಹೌದೌದು ನರಸಿಂಹಸ್ವಾಮಿ ಅವರು ನನ್ನ ಹೆಂಡತಿ ತಾಯಿಯ ಅಣ್ಣ ಅಂದರೆ ನನ್ನ ಹೆಂಡತಿಗೆ ಮಾವ ಆಗಬೇಕು ಸೋದರ ಮಾವ ಆಗಬೇಕು ಸೊ ಅವರ ನನ್ನ ಅತ್ತೆ ಇದ್ದಾರಲ್ಲ ಅನ್ನಪೂರ್ಣ ಅವರ ಅಣ್ಣ ಆಗಬೇಕಾದಂಥವ್ರು ಅವರು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂಥವ್ರು ಬೆಂಗಳೂರಲ್ಲಿ ಹೌದು ಬೆಂಗಳೂರಿನಲ್ಲಿ ಅಂದರೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿತ್ತು ಸೊ ಅವರು ಹೇಗೆ ಒಬ್ಬ ವಿಷನರಿ ಆಗಿದ್ದರು ಅವರು ಹೇಗೆ ಮುಂದೆ ನನ್ನ ಮಕ್ಕಳು ಎಲ್ಲ ಬದುಕಬೇಕು ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಈ ಫೈನಾನ್ಷಿಯಲ್ ಎಸ್ಪೆಷಲಿ ಪರ್ಸ್ನಲ್ ಫೈನಾನ್ಸ್ ಬಗ್ಗೆ ಇವತ್ತಿಗೆ ಜನಕ್ಕೆ ಇನ್ನೂ ಜ್ಞಾನ ಇಲ್ಲ ಅವತ್ತಿನ ದಿನಕ್ಕೇ ಆತ ಅಷ್ಟೆಲ್ಲ ಒಂದು ಯೋಚನೆ ಮಾಡಿ ಮುಂದೆ 10 ವರ್ಷದಲ್ಲಿ 20 ವರ್ಷದಲ್ಲಿ ಆಗಬಹುದಂತಾದ ಬದಲಾವಣೆಗಳನ್ನು ಮೊದಲೇ ಮನಗಂಡು ಒಂದಷ್ಟು ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾಡಿಟ್ಟೋಗಿದ್ರು ಆ ಕಾರಣದಿಂದ ಇವತ್ತು ಅವ್ರ ಕುಟುಂಬ ಬಹಳ ಸುಖ ಸಂತೋಷದಿಂದ ಬದುಕ್ತಾ ಇದೆ ಹಾಗಾಗಿ ನನಗೆ ತಿಳಿದಿರೋಂತಹ ವ್ಯಕ್ತಿ ಈ ಡೆತ್ ಫೋಲ್ಡರ್ ಉದ್ದೇಶನೂ ಅದೇ ಈಗ ನಾವಿಲ್ಲದೆ ಇರುವ ಸಮಯದಲ್ಲೂ ನಮ್ಮ ಕುಟುಂಬದವರು ಅಫ್ಕೋರ್ಸ್ ನಾವು ಇಲ್ಲ ಅಂದಮೇಲೆ ಫಿಸಿಕಲಿ ನಾವಿಲ್ಲ ವೈಯಕ್ತಿಕವಾಗಿ ನಾವಿಲ್ಲದ ನೋವನ್ನು ನಷ್ಟವನ್ನು ಯಾರೂ ತುಂಬಕ್ಕಾಗೋದಿಲ್ಲ ಆ ಪೇಯ್ನ್ ಇದ್ದೇ ಇರುತ್ತೆ ಅದರ ಜೊತೆಗೆ ಹಣಕಾಸಿನ ನೋವು ಸೇರಿಕೊಂಡ್ರೆ ಅಲ್ವಾ ಅದಕ್ಕೆ ಈ ರೀತಿ ನಾನಿಲ್ಲದ ಸಮಯದಲ್ಲೂ ನನ್ನ ಮನೆಯವರು ಸುಖವಾಗಿರಬೇಕು ಅಂತ ಯೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆ ರೀತಿಯ ಒಂದು ಬದುಕನ್ನು ಕಟ್ಟಿ ತನ್ನ ಕುಟುಂಬದವರನ್ನು ಸುಖವಾಗಿ ಇನ್ನು 10 ವರ್ಷಗಳು ಇಟ್ಟೋದಂತಹ ವ್ಯಕ್ತಿ ಹಾಗಾಗಿ ಅದು ಬದುಕಿದ್ದವ್ರಿಗೆ ಅರ್ಪಣೆ ಮಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ ಹಾಗಾಗಿ ಪುಸ್ತಕದ ಹೆಸರು ಡೆತ್ ಫೋಲ್ಡರ್ ಅಂತಿದೆ ಹಾಗಾಗಿ ನನಗೆ ತಿಳಿದಂತಹ ನಾನು ಕಂಡಂತಹ ಅಂತಹ ವ್ಯಕ್ತಿಗೋಸ್ಕರ ಅದನ್ನು ನಾನು ಅವ್ರಿಗೆ ಅರ್ಪಣೆ ಮಾಡಿದ್ದೀನಿ ನೋಡಿ ಒಂದು ತುಂಬ ಚೆನ್ನಾಗಿ ವಿಷಯ ನನಗೆ ಅಂದರೆ ನಾವು ಸತ್ತ ಮೇಲೆ ನಮ್ಮನ್ನು ಜನ ಹೇಗೆ ನೆನೆಸ್ಕೋಬೇಕು ಜನ ಬಿಟ್ಬಿಡಿ ನಮ್ಮ ಕುಟುಂಬದವ್ರು ಹೇಗೆ ನೆನೆಸ್ಕೋಬೇಕು ಪ್ರೀತಿಯಿಂದ ನೆನೆಸ್ಕೋಬೇಕು ಖುಷಿಯಿಂದ ನೆನೆಸ್ಕೊಳ್ಬೇಕು ನೋವಿನಿಂದ ನೆನೆಸ್ಕೊಳ್ಬೇಕು ಅಲ್ವಾ ಅಂದ್ರೆ ನೋವು ಅಂದ್ರೆ ನಾನು ಇಲ್ಲ ಅನ್ನೋ ನೋವು ಇದ್ದೇ ಇರುತ್ತದು ಅಲ್ಲ ಅದು ಇದ್ದೇ ಇರುತ್ತೆ ಆದರೆ ನೀವೇನಾದರೂ ಈ ಥರ ಒಂದು ಎಕ್ಸಾಂಪಲ್ ನಾನು ಕೇಳ್ತೀನಿ ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಅಂದರೆ ನೀವಿಲ್ಲದಾಗ ನೀವೊಂದು ಅವ್ರು ಪರದಾಡೋಂಥ ಸ್ಥಿತಿ ನೀವೇನು ಮಾಡಿದಿರ ಅಂತ ಪರದಾಡೋಂಥ ಸ್ಥಿತಿ ಬಂದುಬಿಟ್ರೆ ಓಕೆ ಅವ್ರ ನೋವಲ್ಲೂ ಕೂಡ ನಿಮಗೆ ಒಂದು ಶಾಪ ಕೂಡ ಹಾಕ್ತಾರೆ ಅಲ್ವಾ ಏನಪ್ಪ ಈ ವ್ಯಕ್ತಿ ಹೋಗೋಕ್ಕಿಂತ ಮುಂಚೆ ಸರಿ ಮಾಡಿ ಹೋಗ್ಬಾರ್ದಾ ಓಕೆ ಎಲ್ಲ ಮಾಡಿದರೆ ಅದು ಏನು ಸಿಗದ ಇರೋ ಹಾಗೆ ಮಾಡ್ಬಿಟ್ನಲ್ಲ ಅನ್ನೋದೊಂದು ಬಂದೇ ಬರುತ್ತೆ ಮನಸ್ಸಲ್ಲಿ ಬೇಡ ಅಂದ್ರೂ ಬರುತ್ತೆ ಹೀಗಾಗಿ ಈ ಥರದ ಎಕ್ಸಾಂಪಲ್ ಏನಾದರೂ ಕೊಡ್ಬೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅತ್ಯಂತ ಪ್ರಮುಖವಾದದ್ದು ಅಲ್ಲಿ ಆ ಥರದ್ದು 10 ಉದಾಹರಣೆಗಳು ಸಿಕ್ಕುತ್ತೆ ನನ್ನ ನೋಡುಗರಿಗೆ ಒಂದು ಟೇಕ್ ಅವೇ ಏನಂತಂದರೆ ಇವತ್ತೇ ಇದನ್ನು ಕೇಳಿದ ತಕ್ಷಣ ನೀವು ಮಾಡಬೇಕಾದಂತಹ ಕೆಲಸ ಏನಂದರೆ ನನ್ನ ಕ್ಲೈಂಟ್ ಒಬ್ಬರು ಅದರಲ್ಲಿ ಹೆಸರು ಬದಲಾಯಿಸಿ ಬರೆದಿದ್ದೀನಿ ಇವಾಗ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅವರು ತುಂಬ ಶಿಸ್ತಿನ ವ್ಯಕ್ತಿ ಶಿಸ್ತು ಅಂದಿದ ತಕ್ಷಣ ನಾವೇನು ಅನ್ಕೊತೀವಿ ಹೇಳಿ ಟೈಮಿಗೆ ಸರಿಯಾಗಿ ಬರೋದು ಟೈಮಿಗೆ ಸರಿಯಾಗಿ ಹೋಗೋದು ದೈಹಿಕವಾಗಿ ಎಕ್ಸಸೈಸ್ ಮಾಡೋದು ಇದು ಅಂತ ಶಿಸ್ತು ಅಂದರೆ ಬರೀ ಅಷ್ಟೇ ಅಲ್ಲ ಬರೀ ಟೈಮ್ ಪಾಲನೆ ಮಾಡೋದು ಒಂದೇ ಅಲ್ಲ ಆಯಿತಾ ಮತ್ತೆ ದೈಹಿಕವಾಗಿ ಕಸರತ್ತು ಮಾಡೋದು ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕ್ ಹೋಗೋದು ಸಂಜೆ ವಾಕ್ ಮಾಡದೆ ತಪ್ಪಿಸದೆ ವಾಕ್ ಮಾಡೋದು ಇದಿಷ್ಟೇ ಶಿಸ್ತಲ್ಲ ಅದು ದೈಹಿಕ ಶಿಸ್ತು ಅದು ಬೇಕು ಶಿಸ್ತಲ್ಲಿ ಹಲವಾರು ವಿಧಗಳಿದೆ ಪೂರ್ಣ ಪ್ರಮಾಣದ ಬದುಕಿಗೆ ಬೇಕಾದಂತಹ ಶಿಸ್ತನ್ನು ಅಳವಡಿಸ್ಕೊಂಡವನು ಮಾತ್ರ ಗೆಲ್ತಾನೆ ಜೀವನದಲ್ಲಿ ಕೇವಲ ಟೈಮ್ ಸೆನ್ಸ್ ಇದ್ದು ಟೈಮಿಗೆ ಬಂದ ಹೋದ ಅಂದರೆ ಗೆಲ್ಲೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾವುದು ಇಟ್ಸ್ ಎ ಚೈನ್ ಲಿಂಕ್ ಪೂರ್ಣ ಪ್ರಮಾಣದ ಶಿಸ್ತು ಬದುಕಿಗೆ ಬೇಕು ಅದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಆದರೆ ನಮ್ಮ ಜನ ಮಿಸ್ಇಂಟರ್ಪ್ರಿಟ್ ಮಾಡ್ಕೊಂಡಿರೋದು ಹೆಂಗೆ ಅಂದರೆ ಫಿಸಿಕಲ್ ಸ್ಟ್ರಿಕ್ಟ್ ಆಗಿ ಶಿಸ್ತಾಗಿರೋನ್ನ ಒಂದು ಬಹಳ ಶಿಸ್ತು ಅಂತಾರೆ ಅದಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಮೊದಲನೇ ಚಾಪ್ಟರ್ಲೇ ಬರೆದಿದ್ದೀನಿ ನನ್ನ ಕ್ಲೈಂಟ್ ಒಬ್ಬರು ಬಹಳ ಶಿಸ್ತಿನ ಮನುಷ್ಯ ಹೆಂಗೆ ಅಂದರೆ ಈಗ ಜಗತ್ತೇನು ಹೇಳುತ್ತೆ ಆ ಶಿಸ್ತಿನ ಮನುಷ್ಯ ಕರೆಕ್ಟಾಗಿ ಹೇಳ್ತಾರೆ ಊಟ ತಿಂಡಿ ಸಮಯ ಪಾಲನೆ ಎಲ್ಲ ಸರಿ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಮಕ್ಕಳಿಬ್ರು ಕೆನಡಾದಲ್ಲಿದ್ದಾರೆ ಆಯಿತಾ ಇವರು ಪ್ರತಿಯೊಂದೂ ಡಾಕ್ಯುಮೆಂಟ್ ಮಾಡಿದ್ದಾರೆ ನನ್ನ ಹತ್ರ ಬಂದಿದ್ದರು ನನ್ನ ಮಾತುಕತೆ ಆಗಿತ್ತು ಅವ್ರಿಗೆ ಡೆತ್ ಫೋಲ್ಡರ್ ಬಗ್ಗೆ ನನಗೆ ಪರಿಕಲ್ಪನೆ ಇತ್ತು ಈ ಥರದೆಲ್ಲ ರೆಡಿ ಇಟ್ಟಿರಬೇಕು ರಾಯರೇ ಅಂತ ಹೇಳಿದ್ದೆ ಅವರು ಹೇಳಿದ್ನಲ್ಲ ಶಿಸ್ತಿನ ವ್ಯಕ್ತಿ ಒಂದು ಸರಿ 10 ಸರಿ ಪ್ರಶ್ನೆ ಕೇಳ್ತಾರೆ ಯಾಕೆ ಹೀಗೆ ಮಾಡಬೇಕು ಏನು ಅಂತ ಅವ್ರಿಗೆ ಕನ್ವಿನ್ಸ್ ಆದರೆ ಎಲ್ಲ ಚಾಚು ತಪ್ಪದೆ ಪರಿಪಾಲನೆ ಮಾಡುವಂತಹ ವ್ಯಕ್ತಿ ಶಿಸ್ತಿನ ವ್ಯಕ್ತಿ
ಆದರೆ ಅವರು ವೈಫ್ ಅಷ್ಟೇನು ಓದಿಲ್ದವರು, ಅವ್ರ ಜೊತೆ ಇವರೇನು ಕಮ್ಯುನಿಕೇಟು ಮಾಡಿಲ್ಲ. ಅವ್ರದ್ದು ಇವ್ರದ್ದು ಅವ್ರ ಮಕ್ಕಳದು ಎಲ್ಲ ಆಧಾರ್ ಕಾರ್ಡಿಂದ ಹಿಡಿದು ಪ್ರತಿಯೊಂದನ್ನು ತೊಗೊಂಡೋಗಿ ಲಾಕರಲ್ಲಿ ಇಟ್ಬಿಟ್ಟಿದ್ದಾರೆ, ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದಾರೆ. ಇವರು ವಾಕ್ ಹೋಗಿದ್ದಾರೆ, ಏನು ತಲೆ ಸುತ್ತ ಬಂತನೋ ವಯೋಸಹಜ 77-78 ವಯಸ್ಸು, ವಯೋಸಹಜ ತಲೆ ಸುತ್ತ ಬಂದಿದೆ, ಬಿದ್ದಿದ್ದಾರೆ, ಅಷ್ಟೇನೇಪ ಹೋಗಿದ್ದಾರೆ. ಆ ಮಧ್ಯದಲ್ಲಿ ನಮ್ಮ ಸಮಾಜ ನಿಮಗೆ ಗೊತ್ತು, ಯಾರೋ ಮೊಬೈಲ್ ಲಪಟಾಯಿಸಿದ್ದಾರೆ, ಆಯಿತಾ. ಈಗ ಅವ್ರ ಮಕ್ಕಳು ಕೆನಡಾಯಿಂದ ಬಂದರು, ಅಪ್ಪ ಹೋಗಿದ್ದಾರೆ, ಅರ್ಜೆಂಟಲ್ಲಿ ಮಾಡಬೇಕು, ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿದ್ರೆ ಫಸ್ಟು ಇನಿಷಿಯಲಿ ಆ ಕ್ರಿಮಿನೇಷನ್ಗೆ ಅದಕ್ಕೆಲ್ಲ ಇದರಿಂದ ನಿಮ್ಗೆ ಆಸ್ಪತ್ರೆಯಿಂದ ಒಂದು ಪ್ರಾವಿಷನಲ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಡೆತ್ ಸರ್ಟಿಫಿಕೇಟ್, ಈ ಥರ ಆಗಿದೆ, ಕಾರಣ ಹಿಂಗೆ ವಯೋಸಹಜ ಬಿದ್ದರು, ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಕೊಟ್ಟರು, ಮುಗೀತು, ಕ್ರಿಮೇಷನ್ ಆಯಿತು, ಎಲ್ಲ ಆಯಿತು. ಡೆತ್ ಸರ್ಟಿಫಿಕೇಟ್ ತೊಗೋಬೇಕು. ಡೆತ್ ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ ಆಧಾರ್ ಈಸ್ ಮಸ್ಟ್. ಅವಾಗ ಮನೇಲಿ ಹುಡುಕಾಡ್ತಾರೆ ಎಲ್ಲಿ ಅಂತ, ಮನೇಲಿ ಆಧಾರ್ ಸಿಗ್ತಾ ಇಲ್ಲ, ಅವ್ರ ವಯಸ್ಸು ಇಲ್ಲ, ಇವರು ಇಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಒಂದು 3 ದಿನ ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲ ಇವ್ರದ್ದೊಂದು ಲಾಕರ್ ಇರಬೇಕು ನೋಡಿ, ಇಲ್ಲೊಂದು ಕೀ ಇದೆ ಅಂತ ಅವ್ರ ಅಮ್ಮ ಕೊಡ್ತಾರೆ. ಅಲ್ಲಿ ಹೋದರೆ ಇಲ್ಲ ನೀವು ಯಾರೋ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಹೆಸರಲ್ಲಿದೆ ಅದು ಲಾಕರ್, ಸತ್ತವ್ರ ಹೆಸರಲ್ಲಿ ಲಾಕರ್ ಇದೆ. ಅದನ್ನು ಇವಾಗ ತಿರ್ಗಾ ನೀವು ಡೆತ್ ಸರ್ಟಿಫಿಕೇಟ್ ತರಬೇಕು, ಅವ್ರು ಹೋಗಿದ್ದಾರೆ, ಹಿಂಗಾಗಿ ನಮಗೆ ಅನುಮತಿ ಕೊಡಿ, ನಾವು ಇವ್ರ ಮಗ ಅಂತೇಳಿ. ಈಗ ಹೆಂಗೆ ಅಂತಂದರೆ ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನೋ ಸ್ಥಿತಿ. ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಇದನ್ನು ಓಪನ್ ಮಾಡಿ ಆಧಾರ್ ಸಿಕ್ಕಲಿಲ್ಲ ಅಂದರೆ ಇದಾಗಲ್ಲ. ಈಗ ನೀವು ನನಗೆ ಒಂದು ಪ್ರಶ್ನೆ ಕೇಳ್ಬೋದು, ಹೌದಲ್ವಾ, ಆರಾಮಾಗಿ ನೀವು ಆಧಾರ್ ನಂಬರ್ನ ಬದಲಾಯಿಸ್ಬಿಡ್ಬೋದಾಗಿತ್ತಲ್ಲ. ನೋಡಿ, ಆಧಾರಲ್ಲಿ ಮೊಬೈಲ್ ನಂಬರ್, ಫೋನ್ ನಂಬರ್, ಆಧಾರಲ್ಲಿ ಫೋನ್ ನಂಬರ್, ಆಧಾರ್ಗೆ ಯಾವುದು ನೀವು ಮೊಬೈಲ್ ಲಿಂಕ್ ಮಾಡಿರ್ತೀರಿ ಅದಕ್ಕೆ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದಾಗ ಲಿಂಕ್ಗೆ ನಿಮಗೆ ಮೆಸೇಜ್ ಬರುತ್ತೆ, OTP ಬರುತ್ತೆ. OTP ಬಂದಾಗ ಮಾತ್ರ. ಆಮೇಲೆ ನಂಬರ್ ಇಲ್ಲ, ಅವ್ರ ಹತ್ರ ಫೋನ್ ನಂಬರ್ ಇಲ್ಲ, ಯಾರೋ ಕದ್ದಿದ್ದಾರೆ, ಓಕೆ, ಅದನ್ನೇನೋ ಪೊಲೀಸ್ ಇದು ಕೊಟ್ರಿ, ಎಲ್ಲ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಂಬರು ಬಂತು ಅಂತಾನೆ ಇಟ್ಕೊಳ್ಳಿ. ನಿಮ್ಗೆ ಅಲ್ಲಿ ಆಧಾರಲ್ಲಿ ನಂಬರು ಬದಲಾಯಿಸ್ಲಿಕ್ಕೆ ಬಯೋಮೆಟ್ರಿಕ್ ಬೇಕು. ವ್ಯಕ್ತಿ ಇಲ್ಲ, ವ್ಯಕ್ತಿ ಸತ್ತೋಗಿದ್ದಾರೆ, ತಿರ್ಗಾ ಇಲ್ಲ ನಂಬರ್ ಬದಲಾಯಿಸಿ ಅಂತ ಹೇಳೋದಕ್ಕೆ ನಿಮಗೆ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು. ಇವಾಗ ಆಗದೇ ಇಲ್ಲ ಅಂತಲ್ಲ, ಎಲ್ಲ ಮಾಡಿದ್ದು 6 ತಿಂಗಳು 3 ತಿಂಗಳು, ನಿಮಗೆ ಗೊತ್ತು, ಪ್ರೋಸೆಸ್ ಈಸ್ ಲೆಂತಿ, ಹಿಂಗಾಯಿತು ಅಂತ. ಯಾವುದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾಧಾರಣವಾಗಿ ಸಹಜವಾಗಿ ಆಗಬೇಕಾಗಿತ್ತು ಅದೆಲ್ಲ ಇದಾಗ್ತಾ ಬಂದಿದೆ. ನೋಡಿ, ಇಲ್ಲೊಂದು ಸಣ್ಣದಾಗಿ ಉದಾಹರಣೆ ಹೇಳ್ತೀನಿ. ಆ ಪುಸ್ತಕದಲ್ಲಿರುವಂಥದ್ದು ನಿಮ್ಗಳಿಗೂ ಕೂಡ ಬಹಳ ಉಪಯುಕ್ತ ಆಗೇ ಆಗುತ್ತೆ. ಅದಕ್ಕೆ ಹೇಳಿದ್ವಿ, ಮಾತು ಕೇಳಿದ ತಕ್ಷಣ ನೀವು ಅದನ್ನು ಮಾಡಿ ಅಂತ. ನಮ್ಮಲ್ಲಿ 99 ಜನ ನಾವೇನು ಮಾಡಿರ್ತೀವಿ. ಒಂದು ನಿಮಿಷ, ಈಗ ನೀವು ಇದನ್ನು ಹೇಳಿದ್ರಲ್ಲ ಫಸ್ಟ್ ಕೇಸು, ಏನು ಮಾಡಿ ಅಂತ ಹೇಳಿದ್ರಿ ನೀವೀಗ? ಅಂದರೆ ಈಗ ನೀವು ಹೇಳ್ತೀನಿ, ಅದನ್ನೇ ಹೇಳಕ್ಕೆ ಬಂದೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಅದೇ ಉಪಯುಕ್ತ ಆಗುತ್ತೆ ಅಂತ ಹೇಳಿದ್ದೆ, ಯಾರು ಮಾಡಿರಲ್ಲ, ಇದು ನೀವು ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ಮಾಡಿ ಅಂತ ಹೇಳಕ್ಕೆ ಹೋದ್ನಲ್ಲ, ಅದನ್ನೇ ಹೇಳ್ತಿದ್ದೀನಿ. ಈಗ ನಮ್ಮಲ್ಲಿ 99 ಜನ ನಾವು ಆಧಾರ್ಗೆ ನಮ್ಮ ಮೊಬೈಲ್ನ ಲಿಂಕ್ ಮಾಡಿರ್ತೀವಿ. ಹೌದು. ಆದರೆ 99 ಜನ ಯಾರೋ 1% ಮಾಡಿರ್ಬೋದು, ಇಮೇಲ್ನ ಲಿಂಕ್ ಮಾಡಿರಲ್ಲ. ಇವರು ಇಮೇಲ್ನ ಲಿಂಕ್ ಮಾಡಿಬಿಟ್ಟಿದ್ರೆ, ಸೆಂಡ್ OTP ಟು ಇಮೇಲ್ ಅಂದ್ಬಿಟ್ಟಿದ್ದಿದ್ರೆ, ಇಮೇಲಿಗೆ ಬಂದಿರೋದು ಇವ್ರ ತಂದೆದು ಇಮೇಲ್ ತೊಗೊಂಡು ಅವರು ನೋಡ್ಕೊಂಡ್ಬಿಟ್ಟಿದ್ದಿದ್ರೆ ತಕ್ಷಣ ಅಲ್ಲಿ ಹೋಗಿ ಇದು ಮಾಡ್ಬೋದಾಗಿತ್ತು. ಎಗೇನ್ ಅಲ್ಲಿ ಇಮೇಲಲ್ಲೂ ಅವ್ರು ಕರೆಕ್ಟಾಗಿ ಪಾಸ್ವರ್ಡು ಎಲ್ಲ ಇಟ್ಟಿದ್ರೆ. ಅದಕ್ಕೆ ಹೇಳೋದು, ಡೆತ್ ಫೋಲ್ಡರ್ ಅಂದರೆ ಸಣ್ಣ ವಿಚಾರಗಳು, ನಾವು ಇದೇನು ಮಹಾ ಅನ್ಕೊಳ್ಳೋ ಅಂತಹ ವಿಚಾರಗಳನ್ನ ಕೂಡ ಅಲ್ಲಿ ನಾನು ಬರೆದಿದ್ದೀನಿ. ಅದೆಲ್ಲ ಇಟ್ಟಿದ್ದಿದ್ರೆ ನೋಡಿ, ಒಂದು OTP ಬಂದಿರೋದು, ಮೊಬೈಲ್ ಇಲ್ಲ ಅಂದಿದ್ರು ಅಪ್ಪಂದದಿದ್ದಿದ್ರೆ ತಕ್ಷಣ ಆಗಿರೋದು, ಆ OTP ಇಂದ ಹೋಗಿ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದಾಗಿತ್ತು. ಈಗ 10 ಕೆಲಸಗಳು ಬಹಳ ಸುಲಭ ಆಗೋದು. ಆಮೇಲೆ ಇನ್ನೊಂದು ಸಣ್ಣ ವಿಚಾರ, ಯಾವತ್ತೂ ಅಷ್ಟೇ ಬ್ಯಾಂಕಿನ ಲಾಕರ್ನಂಥದ್ದು ಒಬ್ಬರೇ ಅಕೌಂಟಲ್ಲಿ ಇಟ್ಕೋಬಾರ್ದು, ಒಬ್ಬರ ಹೆಸರಲ್ಲಿ ಇಡಬಾರ್ದು. ಜಾಯಿಂಟ್ ಅಕೌಂಟಲ್ಲಿ ಇಡಬೇಕು, ಅಥವಾ 2 ಅಥವಾ 3 ಜನ ಇಬ್ಬರ ಹೆಸರಲ್ಲಿ ಇದ್ದು ಇನ್ನೊಬ್ಬರಿಗೆ ಇವರು ಕೂಡ ನಾವಿಲ್ಲದ ಸಮಯದಲ್ಲಿ ಆಪರೇಟ್ ಮಾಡೋಕ್ಕೆ ಇಂಥವ್ರು ಅಂತ ಅವ್ರ ಆಧಾರ್ ನಂಬರ್ ಹಾಕಿ ಅವ್ರ ಹೆಸರು ಹಾಕಿ ನೀವು ಅದನ್ನು ಬರೆದು ಇಡಬೇಕು. ಇವತ್ತು ಲಾಕರ್ ಸಿಸ್ಟಮ್ ಅಂದಿದ ತಕ್ಷಣ ಒಂದು ಇದು ಮಾಡ್ತಾರೆ, ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ ಥರ ಮಾಡ್ಕೊಳ್ಳುತ್ತೆ ಬ್ಯಾಂಕು. ಲಾಕರ್ ಸುಮ್ಮನೆ ಕೊಡೋದಿಲ್ಲ ನಿಮಗೆ, 50 ರೂಪಾಯಿದೋ 100 ರೂಪಾಯಿದೋ ಏನೋ ಒಂದು ಇದಿದೆ, ಸ್ಟಾಂಪ್ ಪೇಪರ್ ಇದೆ, ಅದು ತೊಗೊಂಡು ಅಗ್ರಿಮೆಂಟ್ ಎಲ್ಲ ಮಾಡುತ್ತೆ. ಆ ಸಮಯದಲ್ಲಿ ನೀವು ಹೇಳ್ಬೋದು, ನೋಡಿ ಈಗ ನಮ್ಮ ಇಬ್ಬರ ಹೆಸರಲ್ಲಿದೆ, ನಮಗೇನಾದರೂ ಆದ ಕಾಲದಲ್ಲಿ ನಮ್ಮ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ ಯಾರೋ ಇಂಥವರು ಇದನ್ನು ನನ್ನ ಅಕೌಂಟನ್ನು ಬ್ಯಾಂಕ್ ಲಾಕರ್ನ ಓಪನ್ ಮಾಡಲು ನಾನಿಲ್ಲದ ಸಮಯದಲ್ಲಿ ನೀವು ಅದನ್ನು ಸ್ಪೆಸಿಫೈ ಮಾಡ್ಬೋದು. ನೀವು ಬದುಕಿದ್ದು ಅವ್ರು ಬಂದರೆ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ, ಹಂಗೆ ಹೇಳಿದಿದ್ರು ಅವ್ರಿಗೆ ಆಕ್ಸೆಸಿಬಿಲಿಟಿ ಇರೋದು. ಹಾಗಾಗಿ ಸಣ್ಣ ಅಂಶಗಳು ನಮ್ಮ ಗಮನಕ್ಕೆ ಬರಲ್ಲ. ಇದರಲ್ಲಿ ಎಂಥ ಸಣ್ಣ ಅಂಶಗಳಿವೆ ಅಂದರೆ, ಇನ್ನೊಂದು ಉದಾಹರಣೆ, ಇದಾಯ್ತಲ್ಲ, ಇದು ಮಾಡಿದಿದ್ರೆ ನೋಡಿ, ಅವ್ರ ಮಕ್ಕಳು ವಾರ 15 ದಿನಕ್ಕೆ ರಜಾ ಹಾಕಿ ಬಂದವರು ಇಲ್ಲಿ 5-6 ತಿಂಗಳು ಇರಬೇಕಾದಂಥ ಪರಿಸ್ಥಿತಿ ಬಂತು. ಯಾವುದೋ ಅಷ್ಟು ಈಸಿಗೆ ಆಗೋದಿಲ್ಲ. ಅಫಿಡವಿಟ್ ಮಾಡಿಸ್ಕೊಂಬ ಅಂತಾರೆ, ಮ್ಯಾಜಿಸ್ಟ್ರೇಟ್ರ್ ಮುಂದೆ ಹೋಗು ಅಂತಾರೆ, ಅದು ಇದೆ ಇಲ್ಲಿ ಬರೀ ನೋಟ್ರೈಸ್ಡ್ ಅಫಿಡವಿಟ್ ಆಗಲ್ಲ ಅಂತಾರೆ, ತಹಸೀಲ್ದಾರ್ ಮುಂದೆದೇ ಆಗಬೇಕು ಅಂತಾರೆ. ಹೀಗೆ ಪ್ರೋಸೆಸ್ ಒಂದೊಂದು ಲೆಂತಿ ಎಳಿತಾ ಹೋಗುತ್ತೆ. ನಿಮಗೆ ಗೊತ್ತಿರಲಿ, ಎಲ್ಲ ಸರಿಗಿದ್ರು
ನಿಮ್ಮ ಉತ್ತರಾಧಿಕಾರಿ ಅಥವಾ ನಾಮಿನಿ ಅಂತ ನೀವು ಯಾರ ಹೆಸರು ಹೇಳೋಗಿರ್ತೀರಾ ಅವರಿಗೆ ಹಣ ಕೊಡೋಕ್ಕೆ 15ರಿಂದ 20 ದಿನ ಬ್ಯಾಂಕ್ ತಗೊಳುತ್ತೆ. ಓಕೆ ಓಕೆ, ಎಲ್ಲ ಸರಿ ಇದ್ರು, ಎಲ್ಲ ಸರಿ ಇದ್ರು ಅಂಥದ್ರಲ್ಲಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, 4-5 ತಿಂಗಳು 6 ತಿಂಗಳು ಆಗೋದು ಬಹಳ ಸುಲಭ, ಆರಾಮಾಗಿ ಆಗೋಗುತ್ತೆ. ಸೊ ಅವ್ರ ಮಕ್ಕಳು 2-3 ಟ್ರಿಪ್ ಹೊಡಿಬೇಕಾಯ್ತು ಭಾರತಕ್ಕೆ, ಯಾವುದು ಸುಲಭವಾಗಿ ಸರಾಗವಾಗಿ ಆಗಬಹುದಿತ್ತು ಅದು ಎಳ್ಕೊಂಡೋಯ್ತು. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ನಿಮ್ಮದೇ ತಗೋತೀನಿ ಗೌರೀಶ್ ಅವರೇ. ಏನಂದರೆ ಇನ್ನೊಬ್ಬರು ನನ್ನ ಕ್ಲೈಂಟು ಕೆಲಸ ಮಾಡಿದ್ದಾರೆ, ಅವರು ಮೊದಲನೇ ಕಂಪ್ನೀಲಿ ಇದು ಮಾಡಿದ್ದು ಅದು ಈ ಕಡೆ ಬಂದಿದೆ PF ಇದು ಮಾಡ್ಕೊಂಡಿದ್ದಾರೆ. 2ನೇ ಕಂಪ್ನಿದು ಅವರು ಮಾತೇ ಆಡಿಲ್ಲ, ಏನಾಗಿದೆ ಏನು ಅಂತ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಯಾವತ್ತೂ ಅಷ್ಟೇ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಹೆಂಗೆ ಇದು ಮಾಡಬೇಕು, ಅದನ್ನು ಯಾರನ್ನು ಕೇಳಬೇಕು. ಆಮೇಲೆ ನಿಮಗೆ ಗೊತ್ತಿರಲಿ ಈ PFಗಳ ವಿಷಯದಲ್ಲಿ ಏನಾಗುತ್ತೆ, ನೀವು ಮೊದಲೇ ಇದ್ದಿದ್ದು ಕಟ್ಟಿಸ್ಕೊತಾ ಇರ್ತಾರೆ. ಹೊಸದಾಗಾಯಿತು ಅಂತಂದರೆ ಆಧಾರಲ್ಲಿ ಪ್ಯಾನಲ್ಲಿ ಎರಡರಲ್ಲೂ ಸೇಮ್ ಇರಬೇಕು, ಒಂದು ಅಕ್ಷರ ಆ ಕಡೆ ಈ ಕಡೆ ಇದ್ರೂ ಅದು ಕ್ಲೈಮ್ ಬರೋದಿಲ್ಲ. ಹಳೇದು ಹಂಗಿರಲಿಲ್ಲ, ಏನೋ ಆಗಿತ್ತು, ಲಿಂಕ್ ಮಾಡಿದ್ರು ಮುಗ್ದೋಯ್ತು, ನಡೆದುಕೊಂಡು ಬಂದ್ಬಿಡುತ್ತೆ. ಕ್ಲೈಮ್ ಟೈಮಲ್ಲಿ ಒಂದು ಅಕ್ಷರ ಆ ಕಡೆ ಈ ಕಡೆ ಆಗಿದ್ರು ತಿರ್ಗಾ ಅದು ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ಹೇಳ್ದಾಡುತ್ತೆ. ಇನ್ನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂದರೆ ಅದೇ ಥರನೇ ಹೇಳಿದ್ದು, ತಿರ್ಗಾ ಅದಕ್ಕೆ ಸಂಬಂಧಪಟ್ಟಂಥ ಇನ್ಶೂರೆನ್ಸ್ ಇರ್ಬೋದು, ಕಂಪ್ನಿ ಕೊಟ್ಟಂಥ ಇನ್ಶೂರೆನ್ಸ್ ಇರ್ಬೋದು, ಕೆಲಸದ ವೇಳೆ ಇರ್ಬೋದು, ಕೆಲಸದ ವೇಳೆ ಅಲ್ಲದೇ ಇರ್ಬೋದು, ಕೆಲವೊಂದು ಕವರ್ ಆಗುವಂಥವು, ಅವುಗಳ ಮಾಹಿತಿ ಇಲ್ಲದೆ ಇರುವಂಥದ್ದು ನೋಡ್ತಾ ಹೋದರೆ ಎಷ್ಟಿರುತ್ತೆ ಅಂದರೆ ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದೇ ಮಾಹಿತಿಗಳನ್ನ ಒಂದು ಕಡೆ ಸಪ್ರೇಟಾಗಿ ಇಡಬೇಕು ಅಂತ ನಾನು ಹೇಳಿದ್ದೀನಿ. ನೋಡಿ, ನಾವು ಈ ಕೊನೆಗಾಲದಲ್ಲಿ ಮಾಡಬೇಕಾಗಿರೋದು ಏನು, ಕೊನೆಗಾಲ ಅಂದರೆ ನಮಗೆ ಕೊನೆಗಾಲ ಯಾವಾಗ ಗೊತ್ತಿಲ್ಲದಿರೋದ್ರಿಂದ ಆದಷ್ಟು ಬೇಗನೆ ಮಾಡಬೇಕು. ಎಕ್ಸಾಕ್ಟ್ಲಿ, ಆಲ್ವೇಸ್ ಅಪ್ಡೇಟ್ ಮಾಡ್ತಾ ಇರಬೇಕು. ಅದನ್ನೇ ಹೇಳೋಕೋದೆ. ಅದು ಎರಡು ವಿಚಾರಗಳು ನಾವು ಇತ್ತೀಚೆಗೆ ಕಲ್ತ್ಕೊಂಡಿರೋದು. ಅದನ್ನು ಕೂಡ ಏನಂದ್ರೆ ನಿಮ್ಮಂಥ ವ್ಯಕ್ತಿಗಳಿಂದ ಕಲ್ತ್ಕೊಂಡಿರೋದು. ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ, ಎರಡನೇದು ವಿಲ್ ಮಾಡಿ ಅನ್ನೋದು ಆಮೇಲೆ ನೀವು ಅದನ್ನ ಪರಿಶೀಲಿಸ್ತಾ ಇರ್ಬೋದು. ನೀವು 6 ತಿಂಗಳಿಗೋ ವರ್ಷಕ್ಕೂ 2 ವರ್ಷಕ್ಕೂ ಬೇಕಾದಾಗ ಅಪ್ಡೇಟ್ ಮಾಡ್ಬೋದು. ಇದು ಅಷ್ಟೇ, ಡೆತ್ ಫೋಲ್ಡರು 18, 20, 25ನೇ ವಯಸ್ಸಿಗೆ ನೀವು ಬರೀಬೋದು. ಮತ್ತೆ ಹೇಳ್ತೀನಿ, ಹೆಣ್ಣು ಗಂಡು ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಮಾಡಲೇಬೇಕಾದದ್ದು ಡೆತ್ ಫೋಲ್ಡರ್. ನೀವು ಬದುಕಿದ್ದಾಗಲೇ ಕ್ರಿಯೇಟ್ ಮಾಡಬೇಕಾಗಿರುವಂಥದ್ದು ಡೆತ್ ಫೋಲ್ಡರು. ಅಲ್ಲಿ 10 ಫೋಲ್ಡರ್ಸ್ ಇದೆ, ಅದರಲ್ಲಿ 4 ಫೋಲ್ಡರ್ ನಿಮ್ಗೆ ಇವತ್ತಿಗೆ ಅನ್ವಯ ಆಗ್ಬೋದು, ಇನ್ನು 5-6 ಫೋಲ್ಡರ್ ನಿಮ್ಮ ಹತ್ರ ಪ್ರಾಪರ್ಟಿ ಇಲ್ಲದೆ ಇರ್ಬೋದು. ಹಾಗಾಗಿ ಪ್ರಾಪರ್ಟಿ ಫೋಲ್ಡರ್ ಬೇಕಿಲ್ಲ. ಯಾವ ಫೋಲ್ಡರ್ ನಿಮ್ಗೆ ಅನ್ವಯ ಆ ಫೋಲ್ಡರ್ನ ನೀವು ಕ್ರಿಯೇಟ್ ಮಾಡಿ ಇಡಬೇಕು. ಅದು ಕನ್ಕ್ಲೂಸಿವ್ ಅಲ್ಲ, ಅದೇ ಕೊನೆ ಅಲ್ಲ, ಯಾಕಂದ್ರೆ ನಿಮ್ಗೆ ಇನ್ನೂ ಬದುಕಿದೆ. ಅದು ಆಯಾ ಸಮಯಕ್ಕೆ ತಕ್ಕಂತೆ ಅದನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಹೊಸ ದಾಖಲೆಗಳು ಬಂತು ಅಂದ್ರೆ ಅದನ್ನ ಅಪ್ಡೇಟ್, ಎಕ್ಸಾಕ್ಟ್ಲಿ, ಹೊಸ ಪ್ರಾಪರ್ಟಿ ತೊಗೊಂಡ್ರೆ ಅಪ್ಡೇಟ್, ಹೊಸ ಫೋನ್ ನಂಬರ್ ತೊಗೊಂಡ್ರೆ, ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡಿದ್ರೆ, ಏನು ಮಾಡಿದ್ರು ಕೂಡ ನೀವು ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ನಾನು ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಸ್ವಲ್ಪ ನಿಮಗೆ ಸುದೀರ್ಘ ಅನಿಸಿದ್ದು ದಯವಿಟ್ಟು ಕೇಳಿ, ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಈ ವಿಚಾರಗಳು. ನಾವು ಇದನ್ನೆಲ್ಲ ಇದರಲ್ಲಿ 99% ನಾವು ಇದನ್ನು ಇಗ್ನೋರ್ ಮಾಡಿರ್ತೀವಿ. ಹೌದು, ಓಕೆ. ಹೀಗಾಗಿ ಐ ವಾಂಟ್ ಟು ಟೆಲ್ ದಟ್ ಇದರಲ್ಲಿ ನೋಡಿ, ವೈಯಕ್ತಿಕ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಬರ್ತ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಹೊಸ ಭಾವಚಿತ್ರ, ಹೆಸರು ಬದಲಾವಣೆ ಅಫಿಡವಿಟ್, ಇಷ್ಟೊಂದು ವಿಚಾರಗಳಿದೆ. ಇದೊಂದು ನೋಡಿ, ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಈ ಹೆಸರು ಬದಲಾವಣೆ ಇದೆಯಲ್ಲ, ಅದ್ರದ್ದು ಅಫಿಡವಿಟ್ಟು ಇದು ಭಾರತೀಯರಿಗೆ ಅಂದರೆ ಇಲ್ಲಿನ ನಾಗರಿಕರಿಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅನಿವಾಸಿ ಭಾರತೀಯರು ಕೇಳಿಸ್ಕೊತಾ ಇದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಿದ್ದು. ಏನಾಗುತ್ತೆ ಅಂತಂದರೆ, ಇಲ್ಲಿ ನೀವು ಒನ್ಸ್ ಯು ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಅದರ್ ಕಂಟ್ರಿ, ನಿಮ್ಮ ಹೆಸರು ಬದಲಾಗಿ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಸಾಧಾರಣವಾಗಿ ಏನಾಗುತ್ತೆ, ಅಪ್ಪನೂರು ಅಪ್ಪನ ಹೆಸರು ಬಂದುಬಿಟ್ಟಿರುತ್ತೆ. ತಾಯಿ ಕಡೆಯಿಂದ ಒಂದು ಸರ್ನೇಮ್ ಬರೋದಿಲ್ಲ. 2 ಸರ್ನೇಮ್ ಇದ್ದರೆ ನಮ್ಮ ಮುಂದೆ 2 ಅಪ್ಪಂದೇ ಬಂದಿರುತ್ತೆ. ಆಯಿತಾ, ಒಂದು ಊರಿನ ಹೆಸರು ಬಂದಿರುತ್ತೆ, ಇನ್ನೊಂದು ಅಪ್ಪನ ಸರ್ನೇಮ್ ಬಂದಿರುತ್ತೆ, ತಾಯಿ ಸರ್ನೇಮ್ ಬರೋದಿಲ್ಲ. ಬಹುತೇಕ ಯುರೋಪಿಯನ್ ನೇಷನ್ಗಳಲ್ಲಿ ಏನಾಗುತ್ತೆ ಅಂದರೆ ತಾಯಿದೊಂದು ತಂದೆದೊಂದು ಬರಬೇಕಾಗುತ್ತೆ. ಹಾಗಾಗಿ ಅವ್ರ ಹೆಸರು ಬದಲಾವಣೆ ಆಗೇ ಆಗುತ್ತೆ. ಬಹಳಷ್ಟು ಸಮಯದಲ್ಲಿ ಹೆಸರು ಬದಲಾವಣೆ ಆಗಿರುತ್ತೆ. ಅದಕ್ಕೆ ಒಂದು ಅಫಿಡವಿಟ್ಟು ಬೇಕೇ ಬೇಕು. ಯಾಕಂದರೆ ಅನಿವಾಸಿ ಭಾರತೀಯರು ಇದೊಂದು ಎರರ್ ಮಾಡ್ತಾರೆ. ಅವ್ರು ಇಲ್ಲಿ ಬಂದರೆ ಅವ್ರ ಮೂಲದಲ್ಲಿ ಅವ್ರ ಹೆಸರು ಈಗ ನೋಡಿ, ಎಷ್ಟೋ ಜನ ಇಲ್ಲಿ ಸೈಟ್ ತೊಗೊಂಡ್ಬಿಟ್ಟಿರ್ತಾರೆ, ಎಲ್ಲೋ ಅಲ್ಲೋಗಿರ್ತಾರೆ, ಅಲ್ಲೋದ್ಮೇಲೆ ಅವ್ರು ಬದಲಾಗಿರುತ್ತೆ. ಸೈಟು ಅವ್ರದ್ದು ಸೇಲ್ ಡೀಡಲ್ಲಿ ಕ್ರಯಪತ್ರದಲ್ಲಿ ಹಳೆ ಹೆಸರು ಇರುತ್ತೆ, ಇಲ್ಲಿ ಹೊಸ ಹೆಸರು ಇರುತ್ತೆ. ಇಲ್ಲಿ ಭಾರತದಲ್ಲಿ ಅಫಿಡವಿಟ್ ಮಾಡಬೇಕು. ಅದಕ್ಕೆ ತಿರ್ಗಾ ನಾವು ನಮ್ಮ ಸರೆಂಡರ್ ಮಾಡ್ತೀವಲ್ಲ, ನಮ್ಮ ಪಾಸ್ಪೋರ್ಟ್ ಸರೆಂಡರ್ ಮಾಡಿದಾಗ ನಮ್ಮ ದೂತಾವಾಸ, ನಮ್ಮ ಒಂದು ಇದೇನಿದೆ ಅಲ್ಲಿಂದ ನಮಗೆ ಒಂದು ಲೆಟರ್ ಕೊಡ್ತಾರೆ. ಇವರು ಮೊದಲು ಭಾರತೀಯ ಪ್ರಜೆಯಾಗಿದ್ದರು, ಇವರ ಹೆಸರು ಹೀಗಿತ್ತು, ಈಗ ಇವರು ಈ ದೇಶದ ಪ್ರಜೆಯಾಗಿದ್ದಾರೆ, ಹೀಗಾಗಿ ಅವರು ಭಾರತೀಯ ಪ್ರಜೆಯಾಗಿ ಇನ್ನು ಮುಂದೆ ಉಳಿದುಕೊಳ್ಳುವುದಿಲ್ಲ ಅಂತ ಒಂದು ಲೆಟ್ರ್ ಕೊಡ್ತಾರೆ. ಅದನ್ನು ತೊಗೊಂಬಂದಿಲ್ಲಿ ಈಗ ನನ್ನ ಹೊಸ ಪಾಸ್ಪೋರ್ಟ್ ತೊಗೊಂಡು ನೋಡಿ, ನನ್ನ ಹೆಸರು ಹಳೇದೀಗಿತ್ತು, ಭಾರತೀಯ ಪೌರ ಆಗಿದೆ, ಈಗ ನನ್ನ ಹೆಸರು ಈ ರೀತಿ ಬದಲಾಗಿದೆ,
ಹಾಗಾಗಿ ನನ್ನ ಹಳೇದು ನಾನು ಆ ಟೈಮಲ್ಲಿ ತೊಗೊಂಡದ್ದು ನನ್ನ ಹೆಸರು ಆಗಿದೆ. ಈಗ ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ ಅಲ್ಲೇನಿದೆ ಅದಕ್ಕೇನೆ ಅವರು ಹಣ ಕಳಿಸ್ತಾರೆ, ಯಾರು ಪರ್ಚೇಸರು, ನೀವು ಸೈಟ್ ಮಾರಬೇಕು ಅಂತ ಹೋದಾಗ. ಇದೆಲ್ಲ ಗೊತ್ತಾಗಲ್ಲ ಪಾಪ, ಬಂದ್ಬಿಡ್ತಾರೆ ವಾರ 15 ದಿನದಲ್ಲಿ ಮಾರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ಲು ನಿಮ್ಮ ಹೆಸರು ಏನೋ ಗೌರೀಶ್ NR ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅವರು ಅಲ್ಲಿ ಹಳೇದ್ರಲ್ಲಿ ಈಗ ನಿಮ್ಮ ಹೆಸರು ಗೌರೀಶ್ MR ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಎಕ್ಸಾಂಪಲ್ ಹೇಳಿದೆ. ಒಂದೇ ಬ್ಯಾಂಕಲ್ಲಿ ಈಗ MR ಇದೆ, ಯಾಕೆಂದರೆ ನೀವು ಅಫಿಡವಿಟ್ ಕೊಟ್ಟಿದ್ದೆಲ್ಲ ಆಗಿದೆ. ಹಳೇದು ಅಲ್ಲಿ ಅವ್ರೇನು ಮಾಡ್ತಾರೆ, ಪರ್ಚೇಸರು NR ಕೊಡ್ತೀನಿ ಅಂತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಅದಕ್ಕೂ ತಾಳೆ ಆಗೋದಿಲ್ಲ. ಅವ್ರು ಚೆಕ್ ಕೊಡಲಿ, ಇದು ಕೊಡೋಕೆ ಹೋಗಲಿ, ಎಲ್ಲ ವಾಪಸ್ ಹೋಗುತ್ತೆ. ಎಷ್ಟು ದೊಡ್ಡದು ಸೈಕಲ್ ಅಂದರೆ ಅದು ತಿರ್ಗಾ ಇದು ಮಾಡೋಕ್ಕೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಇವೆಲ್ಲ ಸಣ್ಣ ಸಣ್ಣ ಅಂಶಗಳು. ನಮಗೆ ಅದು ಅರಿವು ಯಾವಾಗ ಆಗುತ್ತೆ ಅಂದಾಗ ನಮ್ಗೆ ಅದರ ಅವಶ್ಯಕತೆ ಬಿದ್ದಾಗ ಮಾತ್ರ. ಅದಕ್ಕೆ ನಾನು ಹೇಳೋದೇನೆಂದರೆ, ಯಾವಾಗ ನಿಮ್ಗೆ ಅದರ ಅವಶ್ಯಕತೆ ಇಲ್ಲ ಇಂಥವನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು. ಈ ಪುಸ್ತಕ ನೋಡಿದಾಗ ಈಗ ಫ್ರೀ ಇದ್ದೀನಿ, ನಾನು ಏನು ಸೈಟ್ ಮಾಡ್ತಾ ಇಲ್ಲ, ವಾರ ಅಲ್ದಿರ 15 ದಿನ ಆಗಲಿ, 15 ದಿನ ಅಲ್ದಿರ 2 ತಿಂಗಳಾಗಲಿ, ಆ ಥರ ಕಡತಗಳು ಬೇಕಾದಂತಹ ಒಂದು ಫೈಲ್ಸ್ನ ನೀವು ಪ್ರಿಪೇರ್ ಮಾಡಿಡಿ. ಯಾವಾಗಲೂ ಹೇಳೋದೇ ಅದು ಅದಕ್ಕೆ ಸಂಬಂಧಪಟ್ಟಂಥದ್ದು. ನೋಡಿ, ಇನ್ನು ನಾನು ಹೇಳ್ತಾ ಹೋಗ್ತೀನಿ ಪರಿಬಿಡಿ ಏನೇನಿದೆ ಅಂತ. ಹಣಕಾಸಿಗೆ ಸಂಬಂಧಪಟ್ಟಂತೆ ದಾಖಲೆಗಳು, ಬ್ಯಾಂಕ್ ಪಾಸ್ಬುಕ್ಕು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ಅದರ ಪಿನ್ ಸಂಖ್ಯೆಗಳು, ಫಿಕ್ಸ್ ಡೆಪಾಸಿಟ್, RD ಇನ್ನಿತರ ಸರ್ಟಿಫಿಕೇಟ್ಗಳು, ಲಾಕರ್ಗೆ ಸಂಬಂಧಪಟ್ಟಂತೆ ಮಾಹಿತಿ, ಚೆಕ್ ಬುಕ್ಸು, UPIಗೆ ಸಂಬಂಧಪಟ್ಟಂತೆ ಮಾಹಿತಿ. ಇನ್ನು ಹೂಡಿಕೆ ಮತ್ತಿತರ ಆಸ್ತಿಗಳಿಗೆ ಸಂಬಂಧಪಟ್ಟ ದಾಖಲೆಗಳು ಏನೆಲ್ಲ ನೀವು ಸರಿ ಮಾಡ್ಕೋಬೇಕು ಅಂದರೆ, ಮ್ಯೂಚುವಲ್ ಫಂಡ್ ಹೂಡಿಕೆಗಳು, ಷೇರು ಮಾರುಕಟ್ಟೆ ಹೂಡಿಕೆಗಳು, ಭಾರತ ಮತ್ತು ವಿದೇಶದಲ್ಲಿ ಮಾಡಿರುವಂಥದ್ದು, ಪ್ರಾವಿಡೆಂಟ್ ಫಂಡ್, EPF, UAN, ಪಿಂಚಣಿ ಮತ್ತು ನಿವೃತ್ತಿ ಖಾತೆಗಳು, ಬಾಂಡ್ಗಳು, ಡಿಬೆಂಚರ್ಗಳು ಮತ್ತು ಫಿಕ್ಸ್ಡ್ ಇನ್ಕಮ್, ರಿಯಲ್ ಎಸ್ಟೇಟ್ ಭಾರತ ಮತ್ತು ವಿದೇಶ, ವಾಹನಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಚಿನ್ನದ ಮೇಲಿನ ಹೂಡಿಕೆ ಮತ್ತಿತರ ದಾಖಲೆ ಪತ್ರಗಳು, ಕ್ರಿಪ್ಟೋ ಮತ್ತು ಡಿಜಿಟಲ್ ಆಸ್ತಿಗಳು, ವ್ಯಾಪಾರ ಮಾಲೀಕತ್ವ ಮತ್ತಿತರ ಹಿತಾಸಕ್ತಿ ಕಾಪಾಡುವ ದಾಖಲೆಗಳು, ಆಸ್ತಿ ನಾಮಿನಿ ಮಾಲೀಕತ್ವ. ಓಕೆ, ಇನ್ನು ಮುಂದೆ ಇನ್ಶೂರೆನ್ಸ್ ಸಂಬಂಧಪಟ್ಟಂಥ ದಾಖಲೆಗಳು, ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಪ್ರಾಪರ್ಟಿ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ನ್ಯಾಚುರಲ್ ಡಿಸಾಸ್ಟರ್ ಇನ್ಶೂರೆನ್ಸ್, ಬಿಸ್ನೆಸ್ ಲಾಸ್ ಆರ್ ಬಿಸ್ನೆಸ್ ಇಂಟ್ರಪ್ಷನ್ ಇನ್ಶೂರೆನ್ಸ್, ಇದರ ದಾಖಲೆಗಳು. ಇನ್ನು ಕಾನೂನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಅಂದರೆ ವಿಲ್, ಪವರ್ ಆಫ್ ಅಟಾರ್ನಿ, ನಾಮಿನೇಷನ್, ಲೀಗಲ್ ಹೇರ್ ಸರ್ಟಿಫಿಕೇಟ್, ಪೆಂಡಿಂಗ್ ಲೀಗಲ್ ಕೋರ್ಟ್ ಕೇಸುಗಳ ಪತ್ರಗಳು. ಇನ್ನು ವೈದ್ಯಕೀಯ ಮತ್ತು ಆರೋಗ್ಯ ಸಂಬಂಧಿ ದಾಖಲೆಗಳು, ಮೆಡಿಕಲ್ ಹಿಸ್ಟ್ರಿ, ಆರ್ಗನ್ ಡೊನೇಷನ್, ಕಾಯಿಲೆ ಬಗೆಗಿನ ಸಮರಿ ಶೀಟ್. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟ ದಾಖಲೆಗಳು, ವೇತನ ಮತ್ತು ಆದಾಯ ದಾಖಲೆಗಳು, ಪ್ರಾವಿಡೆಂಟ್ ಫಂಡ್, ಗ್ರ್ಯಾಚ್ಯುಟಿ ಮತ್ತು ಉದ್ಯೋಗ ಮರಣ ಲಾಭಗಳು, ಪೆನ್ಷನ್ ಮತ್ತು ನಿವೃತ್ತಿ ಆದಾಯ, ನಿವೃತ್ತಿ ಖಾತೆಗಳು ಮತ್ತು ಆನ್ಯೂಟಿಗಳು, ಉದ್ಯೋಗ ಸಂಸ್ಥೆ ಸಂಪರ್ಕ ವಿವರಗಳು, ಕುಟುಂಬಕ್ಕೆ ಸರಳ ಸೂಚನಾ ಪತ್ರ. ಇನ್ನು ಕಾಂಟ್ಯಾಕ್ಟ್ ಡೀಟೇಲ್ಸು, ಹಣಕಾಸು ಮತ್ತು ಕಾನೂನಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಸಂಪರ್ಕ, ವೈದ್ಯಕೀಯ ವಿಚಾರಗಳಲ್ಲಿ ಸಂಬಂಧಿಸಿದ ವ್ಯಕ್ತಿಗಳು, ಉದ್ಯೋಗ ಮತ್ತು ವ್ಯವಹಾರ ವಿಚಾರಗಳಲ್ಲಿ ಸಂಪರ್ಕಿಸಬೇಕಾದ ವ್ಯಕ್ತಿಗಳು, ಸರ್ಕಾರ ಮತ್ತು ಸಂಸ್ಥೆಗಳ ವಿಚಾರದಲ್ಲಿ ಸಂಪರ್ಕಿಸಬೇಕಾದ ವ್ಯಕ್ತಿಗಳು, ಕುಟುಂಬ ಮತ್ತು ನಂಬಿಕಸ್ಥರ ಸಂಪರ್ಕ ಸಂಖ್ಯೆಗಳು. ನೋಡಿ, ಇದೆಲ್ಲ ನಾವು ಫಾರ್ ಗ್ರಾಂಟೆಡ್ ಏನು ಅಂತ ಅನ್ಕೊಂತೀವಿ, ಅದಲ್ಲ. ಇನ್ನೊಂದಲ್ಲಿ ಅತ್ಯಂತ ಮುಖ್ಯವಾದ ವಿಚಾರ ಹೇಳ್ತೀನಿ. ಜನ ಸಾಮಾನ್ಯವಾಗಿ ಏನು ತಪ್ಪು ಮಾಡ್ತಾರೆ ಅಂದರೆ, ಈ ಹಿರಿಯರು ಸೈನ್ ಹಾಕಿಟ್ಬಿಟ್ಟಿರ್ತಾರೆ ಚೆಕ್ಗಳಿಗೆ, ಆಯಿತಾ. ಅವರು ತಂದೆ ಹೋದರು, ಆ್ಯಕ್ಚುಲಿ ಹೇಳಬೇಕು ಅಂದರೆ 15 ದಿನ ಮಿನಿಮಮ್, 15ರಿಂದ 20 ದಿನ ಹಿಡಿಯುತ್ತೆ ಬ್ಯಾಂಕ್ಗೆ ನೀವು ಹೋಗಬೇಕು. ಈಗ ನನ್ನ ತಂದೆ, ನನ್ನ ತಾಯಿ ಅಥವಾ ಯಾರೋ ಕುಟುಂಬದ ಸದಸ್ಯರು ಇಲ್ಲ, ಐ ಆಮ್ ದ ಲೀಗಲ್ ಏರ್, ನಾನೇ ಅದಕ್ಕೆ ನಾಮಿನಿ, ಅವ್ರು ನಾಮಿನಿ ಮಾಡಿರ್ತಾರೆ, ನಾನು ನಾಮಿನಿ, ಅದು ನೀವು ID ಪ್ರೂಫ್ ತೋರಿಸಿ ನೀವು ಪ್ರೂವ್ ಮಾಡಬೇಕು ದಟ್ ಐ ಆಮ್ ನಾಮಿನಿ. ಅವ್ರು ಇಲ್ಲ ಅಂಥೇಳಿ ಡೆತ್ ಸರ್ಟಿಫಿಕೇಟ್ ತೋರಿಸಿ ಎಲ್ಲ ಮಾಡಿದ್ರೆ 15ರಿಂದ 20 ದಿನ ಹಿಡಿಯುತ್ತೆ. ಆ ಖಾತೆಯಲ್ಲಿರುವ ಹಣ, ಆ ಖಾತೆ ಮುಚ್ಚುತ್ತಾರೆ, ಅಲ್ಲಿರುವ ಹಣ ನಿಮ್ಗೆ ಹಾಕೋದು, ಅದರದ್ದು ಇನ್ನೊಂದು ಪ್ರಕ್ರಿಯೆ ಇದೆ. ಇದು ನಿಜವಾಗ್ಲೂ ನಾವು ಮಾಡಬೇಕಾದ್ದು. ತುಂಬ ಜನ ಏನು ಮಾಡ್ತಾರೆ, ಅಲ್ಲಿ ನಾನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಅಂತಲೂ ಬರೆದಿದ್ದೀನಿ. ಡೆಬಿಟ್ ಕಾರ್ಡ್ ಮೂಲಕ, ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಮೂಲಕ, ಕ್ರೆಡಿಟ್ ಕಾರ್ಡು ಅಷ್ಟೇ ಅದರ ಮೂಲಕ, ಅಥವಾ ಈ ಚೆಕ್ಗಳು ಸೈನ್ ಮಾಡಿಟ್ಟಿರ್ತಾರೆ, ಅದನ್ನು ಇವ್ರ ಅಕೌಂಟ್ಗೆ ಹಾಕ್ಕೊಂಡ್ಬಿಡ್ತಾರೆ. ಅವ್ರ ಖಾತೆಯಿಂದ ದುಡ್ಡು ಪೂರ್ತಿ ಬಂದುಬಿಡುತ್ತೆ. ಅವರು ಅಪ್ಡೇಟೇ ಮಾಡೋದಿಲ್ಲ. ಬ್ಯಾಂಕಲ್ಲಿ 10 ಲಕ್ಷ ಇತ್ತು, ಇವ್ರೇನು ಮಾಡ್ತಾರೆ, 9,99,000ನೋ 9,90,000ನೋ 98,000ನೋ ಹೇಳ್ಕೊಂಡ್ಬಿಡ್ತಾರೆ. ಯಾರು ಬದುಕಿರ್ತಾರೋ ಅವರು ಅವ್ರ ಅಕೌಂಟ್ಗೆ ಹಾಕೋತಾರೆ, ಅವ್ರ ಸೈನ್ ಇರುತ್ತೆ, ಅವ್ರು ಪಾಸ್ ಆಗುತ್ತೆ. ಅವ್ರ ಬ್ಯಾಂಕ್ ಅವ್ರಿಗೆ ಹೆಂಗೆ ಗೊತ್ತು ಇವ್ರು ಸತ್ತೋಗಿದ್ದಾರೆ ಅಂತ? ಸೈನ್ ಆಗಿದೆ ಚೆಕ್ಕು, ಹಾಗಾಗಿ ಅವ್ರು ಅದನ್ನು ಕೊಡ್ತಾರೆ, ಇದನ್ನು ಇವರು ತೊಗೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಇದು ಅಪರಾಧ, ಮಾಡೋ ಹಾಗಿಲ್ಲ. ವ್ಯಕ್ತಿ ಸತ್ತ ನಂತರ ಅವರು ಮೊದಲೇ ಸೈನ್ ಹಾಕಿಟ್ಟಿದ್ರು, ಅದು ಅವ್ರು ಸತ್ತ ನಂತರ ನೀವು ಡೇಟ್ ಹಾಕಿ, ಈಗ ನೀವು ಬ್ಯಾಂಕ್ಗೆ ನಿಮ್ಮ ಅಕೌಂಟೇ ಇರ್ಬೋದು, ನೀವು ಲೀಗಲ್ ಏರೇ ಇರ್ಬೋದು, ಅದು ಮಾಡೋ ಹಾಗಿಲ್ಲ. ಹೌದಾ? ಆದರೆ ಜನ ಮಾಡ್ತಾರೆ. ಏನು ಅಂತಂದರೆ ಹಾಕ್ಬಿಡ್ತಾರೆ, ಅವ್ರಿಗೂ ಗೊತ್ತಿಲ್ಲ. ಯಾರು ಇದೇನು ಕೇಸ್ ಗೀಸು ಅಂತಲ್ಲ, ಆದರೆ ಲೀಗಲ್ ಪ್ರೊಸೀಜರ್ ಏನಂದರೆ, ನೀವು ಹೋಗಿ ಹೇಳಬೇಕಾದ್ದು, ಈ ಥರ ನನ್ನ ತಂದೆ, ನನ್ನ ತಾಯಿ ಅಥವಾ ನನ್ನ ಬಂಧು ಯಾರಿದ್ದಾರೋ ಅವರು ಹೋಗಿದ್ದಾರೆ ಅಂಥೇಳಿ ನೀವು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಕಾನೂನಿನ ಮುಖಾಂತರನೇ 15 ದಿನ ಬಿಟ್ಟು ಅವ್ರ ಹಣ ನೀವು ನಿಮ್ಮದಾಗಿಸ್ಕೋಬೇಕು.
ಆದರೆ ಏನು ಮಾಡ್ತಾರೆ, ಡೆಬಿಟ್ ಕಾರ್ಡ್ ಇರುತ್ತೆ, ಹೋಗಿ ಅವರು ಸ್ವೈಪ್ ಮಾಡ್ಕೊಂಡ್ಬಿಡ್ತಾರೆ, ಹಣ ಹೇಳ್ಕೊತಾರೆ 10,000 20,000. ಒಬ್ಬ ವ್ಯಕ್ತಿ ಸತ್ತ ನಂತರ ಅವರು ನಿಮ್ಮ ತಂದೆನೇ ಇರ್ಬೋದು, ತಾಯಿನೇ ಇರ್ಬೋದು, ನೀವೇ ಅವರಿಗೆ ವಾರಸುದಾರ ಇರ್ಬೋದು, ಆದರೆ ಆತ ಇಲ್ಲವೇ ಇಲ್ಲ, ಲೀಗಲಿ ಈಸ್ ನಾಟ್ ಇನ್ ಎಕ್ಸಿಸ್ಟೆನ್ಸ್. ಆತ ಇಲ್ಲದ ಸಮಯದಲ್ಲಿ ಡ್ರಾ ಮಾಡಿಕೊಂಡ್ರೆ ಸ್ವೈಪ್ ಮಾಡಿ ಅರ್ಥ ಏನು, ಆ ವ್ಯಕ್ತಿ ಮಾಡ್ದ ಅಂತ. ಆ ವ್ಯಕ್ತಿ ಇಲ್ಲವೇ ಇಲ್ಲ, ಅದು ದುರುಪಯೋಗ ಪಡಿಸ್ಕೊಂಡಿದ್ದ ಪಟ್ಟಿಲೇ ಬರುತ್ತದೆ, ಕಾನೂನಿನ ಪ್ರಕಾರ ಬರುತ್ತೆ. ಅದು ಅದು ಆ ಥರದ್ದು ಸಣ್ಣ ಪುಟ್ಟ ಅಂಶಗಳು, ಅತ್ಯಂತ ಸಣ್ಣ ಅಂಶಗಳು. ನಮಗೆ ನಾವು ಅದನ್ನು ಯಾವುದೂ ಇದು ಮಾಡೋಕ್ಕೆ ಹೋಗಲ್ಲ. ಏನು ಗೊತ್ತಾ, ನಮ್ಮಲ್ಲಿ ಚಲ್ತಾಯ ಆಟಿಟ್ಯೂಡ್, ಯಾವುದನ್ನ ನಡೆಯುತ್ತೆ ನಡೆಯುತ್ತೆ. ಆಮೇಲೆ ನಾವು ಹೆಂಗೆ ಅಂದರೆ ಗೊತ್ತಾ, ನಮಗಿಂತ ಅತಿ ದೊಡ್ಡ ತಪ್ಪು ಮಾಡೋರನ್ನ, ರಾಜಕಾರಣಿಗಳನ್ನ, ಇವ್ರನ್ನ ಹೇಳಿ ಅವರೆಲ್ಲ ಏನೋ ಮಾಡ್ಕೊಂಡು ಕಳ್ತನ ಸುಲ್ತಾನ ಮಾಡ್ಕೊಂಡು ಕೊಲೆ ಮಾಡಿಕೊಂಡು ತಲೆ ಎತ್ತಿ ಓಡಾಡ್ತಾರೆ, ನಾನೇನು ಮಾಡಬಾರದು ಮಾಡಿದೆ ಅಂತ. ನೋಡಪ್ಪ, ನಾನು ಹೇಳೋದಷ್ಟೇ, ಅವನು ಯಾರೋ ಮಾಡ್ದ ಅಂತ ನಾನು ಯಾರೋ ಮಾಡಿದೆ ಅಂತ ನೀವು ಯಾರೋ ಮಾಡಿದ್ರಿ ಅಂತ ಅವರು. ಸಮಾಜ ಎಲ್ಲಿಗೆ ಹೋಗುತ್ತೆ? ಕಾನೂನು ಪರಿಪಾಲನೆ ಅನ್ನೋದು ಎಲ್ಲಿ ಹೋಗುತ್ತೆ? ಸಣ್ಣ ಸಣ್ಣ ಅಂಶಗಳನ್ನ ನಾವು ಪಾಲಿಸ್ತಾ ಹೋದರೆ ಯಾವಾಗಲೂ ನನಗೆ ಅದೊಂದೇ ಬೇಸರ ಆಗೋದೇನೆಂದರೆ, ನಾವು ವಿ ವಾಂಟ್ ಅ ಐಡಿಯಲಿಸ್ಟಿಕ್ ಸೊಸೈಟಿ. ಅತ್ಯಂತ ಅದ್ಭುತವಾದ ರಾಮರಾಜ್ಯದ ಪರಿಕಲ್ಪನೆ ನಮ್ಮೆಲ್ಲರಲ್ಲೂ ಇದೆ. ಆದರೆ ಅದನ್ನು ಜಾರಿಗೆ ತರೋವಂಥದ್ದು, ಅದನ್ನು ಸಂಪೂರ್ಣ ಮಾಡುವಂಥ ಕೆಲಸಕ್ಕೆ ನಾವ್ಯಾರೂ ಒಂದು ಹೆಜ್ಜೆ ಮುಂದಿಡಕ್ಕೆ ರೆಡಿ ಇಲ್ಲ. ಅದು ಹೇಗೆ ಸಾಧ್ಯ? ನಾವು ಬಯಸುವ ಬದಲಾವಣೆ ನಮ್ಮಿಂದಲೇ ಶುರು ಆಗಬೇಕಲ್ವಾ? ಎಕ್ಸಾಕ್ಟ್ಲಿ, ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಇನ್ನೂ ಒಂದಷ್ಟು ದಾಖಲೆಗಳಿದೆ, ಅದನ್ನು ಹೇಳ್ಬಿಡ್ತೀನಿ. ಇನ್ನಿತರ ದಾಖಲೆಗಳು ಅಂಥೇಳಿ ಅದರಲ್ಲಿ ಯುಟಿಲಿಟಿ ಮತ್ತು ಅವಶ್ಯಕ ಸೇವೆಗಳು, ಅಪಾರ್ಟ್ಮೆಂಟ್ ಮತ್ತು ಸೊಸೈಟಿ ವಿವರಗಳು, ಕೀಲಿಗಳು, ಪ್ರವೇಶ ಮತ್ತು ಭದ್ರತೆ, ಮನೆಯಲ್ಲಿರುವ ವಸ್ತುಗಳ ಪಟ್ಟಿ, ಆಭರಣ ಮತ್ತಿತರ ಮೌಲ್ಯಯುತ ವಸ್ತುಗಳು, ಮನೆ ಕೆಲಸಗಾರರು ಮತ್ತು ಸೇವಾ ಪೂರೈಕೆದಾರರು, ಬಂಧು ಮಿತ್ರರಿಗೆ ಕೊನೆಯ ಪತ್ರ, ಫ್ಯಾಮಿಲಿ ವ್ಯಾಲ್ಯೂ ನೋಟ್, ಸತ್ತ ನಂತರ ಹೇಗೆ ನಡೆಸಿಕೊಳ್ಳಬೇಕು ಎನ್ನುವ ವಿವರಣೆ ಪತ್ರ. ಎಷ್ಟೊಂದು ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟೊಂದು ಸಿಂಪಲ್ ಬಟ್ ವೆರಿ ಇಂಪಾರ್ಟೆಂಟ್. ಇನ್ನು ಆರ್ಗನೈಸ್ ಟಿಪ್ಸ್ ಅಂತ, ಎಮರ್ಜೆನ್ಸಿ ಲೆಟರ್ ಬರೆಯುವಂಥದ್ದು, ಸಮರಿ ಶೀಟ್ ಬರೆಯುವಂಥದ್ದು, ಸಪ್ರೇಟ್ ಎನ್ವಲಪ್ಸ್ಗಳನ್ನ ಇಡುವಂಥದ್ದು, ಮುದ್ರಿತ ದಾಖಲೆಗಳು ಮತ್ತು ಡಿಜಿಟಲ್ ಪ್ರತಿಗಳನ್ನ ಇಡುವಂಥದ್ದು, ಯಾರು ಹೇಗೆ ಬಳಸಬೇಕಂತ ತಿಳಿಸುವಂಥದ್ದು, ಆ್ಯನ್ಯುವಲ್ ರಿವ್ಯೂ ಡೇಟ್, ವಾರ್ಷಿಕ ಪರಿಶೀಲನೆ ಪತ್ರ, ಕಾನ್ಫಿಡೆನ್ಷಿಯಲಿಟಿ ನೋಟ್, ಗೌಪ್ಯತಾ ಪತ್ರ. ಇಷ್ಟು. ಇದ್ರ ಜೊತೆಗೆ ಅನಿವಾಸಿ ಭಾರತೀಯರು ಅಥವಾ ಅನಿವಾಸಿ ಕನ್ನಡಿಗರು ತಯಾರಿಸಬೇಕಾದ ಅಥವಾ ಗಮನ ಹರಿಸಬೇಕಾದ ಅಂಶಗಳು ಈ ಥರ ಇದೆ. ಭಾರತದಲ್ಲಿ ಸಿದ್ಧ ಇಟ್ಟಿರಬೇಕಾದ ಕಾಗದ ಪತ್ರಗಳು, ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎನ್ನುವ ನಿರ್ಧಾರ, ಮರಣದ ಸಮಯದಲ್ಲಿ ಕ್ರಾಸ್ ಬಾರ್ಡರ್ ಅನುಮತಿ ಪತ್ರಗಳು, ಹಣ ಮತ್ತು ಆಸ್ತಿ ವರ್ಗಾವಣೆ ಅಂಶಗಳು, ಯಾರು ಡೆತ್ ಫೋಲ್ಡರ್ ತಯಾರಿಸಬೇಕು, ಲಾಸ್ಟ್ ಚಾಪ್ಟರ್. ಸೊ ಇದು ಇಷ್ಟೊಂದು ಸಮಗ್ರವಾಗಿ ಪ್ರಾಯಶಃ ಯಾರೂ ಇದನ್ನು ಯೋಚನೆ ಮಾಡಿಲ್ಲ, ಬರೆಯೋದಂತೂ ದೂರ ಇರಲಿ, ಯೋಚನೆ ಕೂಡ ಮಾಡಿಲ್ಲ ಅನಿಸುತ್ತೆ. ಇದು ಸಾವಣ್ಣ ಪಬ್ಲಿಕೇಶನ್ನಿಂದ ಒಂದು ಕೇವಲ 200 ರೂಪಾಯಿ ಇದರ ಬೆಲೆ. ಇದರ ಮೌಲ್ಯ ಮಾತ್ರ ನನ್ನ ಪ್ರಕಾರ ಇದನ್ನು ನಾವು ಬೆಲೆ ಕಟ್ಟಕ್ಕಾಗದಿರುವಂಥ ಒಂದಷ್ಟು ಪುಸ್ತಕ ಅಂದರೆ ಯಾವುದಾದ್ರೂ ಇದ್ದರೆ ಅದರಲ್ಲಿ ಇದು ಖಂಡಿತ ಬರುತ್ತೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಬದುಕಿಗೆ ಬೇಕಾದ, ನಮ್ಮ ಪ್ರಾಕ್ಟಿಕಲ್ ತೊಂದರೆಗಳಿಗೆ ಸೊಲ್ಯೂಷನ್ ಕೊಡುವಂಥ ಪುಸ್ತಕಗಳು ಈ ಕಾಲಘಟ್ಟದಲ್ಲಿ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಟೆಕ್ನಾಲಜಿ ಬೆಳೀತಾ ಇದೆ, ಡಿಜಿಟಲ್ ಪ್ರೆಸೆನ್ಸ್ ಬೆಳೀತಾ ಇದೆ, ಎಲ್ಲವೂ ಕೂಡ ಕಾಂಪ್ಲಿಕೇಶನ್ ಆಗ್ತಾ ಇದೆ. ಮೋಸ ಆಗದೇ ಇರಲಿ ಅಂಥೇಳಿ, ಯಾರೋ ಮೋಸ ಮಾಡದೇ ಇರಲಿ ಮತ್ತು ಸುರಕ್ಷಿತವಾಗಿರಲಿ ನಮ್ಮ ನಾಗರಿಕರು ಅಂಥೇಳಿ ಸರ್ಕಾರ ಒಂದಷ್ಟು ರೂಲ್ಸ್ಗಳನ್ನ, ಒಂದಷ್ಟು ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ ಮಾಡಿಟ್ಟಿದೆ. ಹೀಗಾಗಿ ಇಂಥ ಸಮಯದಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನ ಗಮನ ಹರಿಸದೇ ಇದ್ದರೆ ನಾವು ಸತ್ತ ನಂತರ ಖಂಡಿತ ನಮ್ಮ ವಾರಸುದಾರರಿಗೆ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಹೋಗೋದಿಲ್ಲ. ಅವ್ರು ಖಂಡಿತ ಬೇಜಾರು ಮಾಡ್ಕೊಳ್ಳೋಂಥ ಪ್ರಸಂಗ ಬರುತ್ತೆ. ಹೀಗಾಗಿ ದಯವಿಟ್ಟು ಈ ಪುಸ್ತಕ ಓದಿ ಮತ್ತು ನಿಮ್ಮ ಬದುಕನ್ನು ಸುಲಲಿತವಾಗಿರಿಸ್ಕೊಳ್ಳಿ. ಬದುಕಿದ್ದಾಗಲೇ ದಯವಿಟ್ಟು ಸೃಷ್ಟಿಸಿ, ನಿಮ್ಮ ಹೋದ ನಂತರ ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಪ್ರೀತಿಯಿಂದ, ನೋವಿನಿಂದ ಮತ್ತು ಪ್ರೀತಿಯಿಂದ ನೆನೆಸ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತು ಕೊನೆಯದಾಗಿ ಡೆತ್ ಫೋಲ್ಡರ್ ಬರಿಬೇಕು ಅಂತ ಯಾರು ಐಡಿಯಾ ಕೊಟ್ಟರು? ಐಡಿಯಾ ಅಂತಲ್ಲ, ಈಗ ನಾನು ಹೇಳಿದ್ನಲ್ಲ, ಇದು ಕೂತಾಗ ನಮ್ಮನ್ನು ನಂಬಿದವರಿಗೆ ನಾವು ಕೊಡಬಹುದಾದ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂತ ಏನಾದರೂ ಇದ್ದರೆ ಇದು ಈ ರೀತಿಯ ಫೋಲ್ಡರ್ನ ನೀವು ಪ್ರಿಪೇರ್ ಮಾಡಿಟ್ಟೋಗೋದು. ಯಾಕೆ ಗೊತ್ತಾ, ನೀವು ಮಾಡಿಟ್ಟೋಗಿಲ್ಲ ಅಂತಂದರೆ ನಿಮಗೆ ಅಷ್ಟರ ಮಟ್ಟಿಗೆ ಮಾಹಿತಿಗಳು ಅಲಭ್ಯ ಆಗುತ್ತೆ, ಸಿಕ್ಕೋದಿಲ್ಲ. ಸಿಕ್ಕಲಿಲ್ಲ ಅಂದರೆ ನೀವು ಮಾಡಿಟ್ಟೋಗಿದ್ದು ಯಾರು ನಿಮ್ಮನ್ನು ನಂಬ್ಕೊಂಡಿರ್ತಾರೆ ಅಥವಾ ನೀವು ಯಾರಿಗದು ತಲುಪಬೇಕು ಅಂತೀರ ಅವ್ರಿಗದು ತಲುಪಲ್ಲ. ಹಾಗಾಗಿ ದ ಬಿಗ್ಗೆಸ್ಟ್ ಗಿಫ್ಟ್ ಈಸ್ ಇನ್ಫಾರ್ಮೇಷನ್. ಅದಕ್ಕೆ ಸರಿಯಾದ ಮಾಹಿತಿಯನ್ನು ಎಲ್ಲಿದೆ, ಹೇಗಿದೆ, ಇದನ್ನು ಯಾರು ಮೊದಲು ತೆಗಿಬೇಕು, ಇಂಥ ಅಂಶಗಳನ್ನು ಅವರು ಮಾಡಬೇಕು. ಸಣ್ಣ ಅಂಶ ವಿಲ್ಲು ಎಲ್ಲರೂ ಮಾಡಬೇಕು. ಮಾಡಿಟ್ಟಿದ್ರೆ ಆಗ ನ್ಯಾಚುರಲ್ ಆಗಿ ಯಾರು ಅದಕ್ಕೆ ಹಕ್ಕುದಾರರು, ವಾರಸುದಾರರು ಆಗಿ ಲೀಗಲ್ ಏರ್ 1, ಲೀಗಲ್ ಏರ್ ಟೈರ್ 2 ಆ ಥರ ಏನೇನೋ ಬರ್ತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಆತನಿಗೆ ಸಂತಾನ ಇಲ್ಲ, ಹೆಂಡತಿ ಅಮ್ಮ ಇದ್ದಾರೆ, ವಿಲ್ ಇಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ನ್ಯಾಚುರಲ್ ಆಫ್ ಸಕ್ಸೆಷನ್ ಲಾ ಅಂತ ಒಂದು ಬರ್ತದೆ ಅಲ್ಲಿ. ಅದರಲ್ಲಿ ನಾನು ಒಂದಷ್ಟು ಕೇಸ್ ಸ್ಟಡೀಸ್ನು ಕೋಟ್ ಮಾಡಿದ್ದೀನಿ. ಈಗ ಮಡ್ರಾಸ್ ಹೈಕೋರ್ಟಲ್ಲಿ ಅದ್ರ ಮುಂದೆ ಬಂದಿರುತ್ತೆ, ದತ್ತು ತಗೊಂಡಾಗ ಏನಾಗುತ್ತೆ,
ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ. ಫಾರ್ ಎಕ್ಸಾಂಪಲ್ ಹೀಗಾದಾಗ ತಾಯಿ ಮತ್ತು ಹೆಂಡತಿ ಇಬ್ಬರು 50-50 ಭಾಗ ಅದಕ್ಕೆ ಒಡೆಯರಾಗ್ತಾರೆ, ಏನು ಹೇಳಲಿಲ್ಲ ಅಂದರೆ. ಅದೇ ನೀವು ಅಮ್ಮನಿಗೆ ಪೂರ್ತಿ ಸೇರಬೇಕು ಅಥವಾ ಹೆಂಡತಿಗೆ ಪೂರ್ತಿ ಸೇರಬೇಕು ಅನ್ಸಿದ್ರೆ ನೀವು ಅದಕ್ಕೆ ವಿಲ್ ಮಾಡಿಟ್ಟಿರಬೇಕು. ಅದರಲ್ಲಿ ನೀವು ನಮೂದಿಸಿಟ್ಟಿದ್ರೆ ಆಗ ನ್ಯಾಚುರಲ್ ಲಾ ಆಫ್ ಸಕ್ಸೆಷನ್ನು ಅಲ್ಲಿ ಲಾಗು ಆಗೋದಿಲ್ಲ, ಅಲ್ಲಿ ಚಾಲನೆಗೆ ಬರೋಲ್ಲ. ಅದು ನಾನು ಹೇಳ್ತೀನಿ, ಇದು ಗೌರೀಶ್ ಅವ್ರಿಗೆ ಸೇರಬೇಕು ಅಂತ ನಾನು ಬರೆದಿಟ್ಟೋಗಿದ್ರೆ ಆಗ ಅಲ್ಲಿ ಯಾವುದು ಬೇರೆ ಬರೋದಿಲ್ಲ. ಹಾಗಾಗಿ ಅದು ವಿಲ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಅವಾಗ ನೆಕ್ಸ್ಟ್ ಯಾರು ಅಂತ ಬರ್ತಾರೆ, ಹೆಂಡತಿ ಇಲ್ಲ, ಅಮ್ಮ ಇಲ್ಲ, ಇವರು ಮಕ್ಕಳಿಲ್ಲ, ಸಂತಾನ ಇಲ್ಲ, ನೆಕ್ಸ್ಟ್ ಯಾರು, ಆ ವ್ಯಕ್ತಿಗೆ ಸಂಬಂಧಪಟ್ಟ ಅಣ್ಣ ತಮ್ಮ, ಹಾಗೆ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರದ್ದನ್ನು ಪ್ರೂವ್ ಮಾಡ್ಕೋಬೇಕಾಗ್ತದೆ, ಐಡೆಂಟಿಟಿ ಪ್ರೂವ್ ಮಾಡಬೇಕಾಗ್ತದೆ, ಅವ್ರ ಜೊತೆ ರಿಲೇಷನ್ಶಿಪ್ಪು ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಏನಂದರೆ ಎಗೈನ್ ಅದೆಲ್ಲ 6 ತಿಂಗಳು 8 ತಿಂಗಳು ವರ್ಷಾನ್ಗಟ್ಲೆ ಎಳೆದಾಡುತ್ತೆ. ಇನ್ನೊಂದು ಉದಾಹರಣೆ ಗೌರೀಶ್ ಅವರೇ, ಅದರಲ್ಲಿ ಏನಂತಂದರೆ ನಾವು ಟರ್ಮ್ ಇನ್ಶೂರೆನ್ಸು ಮಾಡಿಸ್ತೀವಿ. ಹೀಗೆ ನನ್ನ ಕ್ಲೈಂಟ್ ಒಬ್ಬರು ಅದರಲ್ಲಿ ಇದೆ, ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ರಲ್ಲಿ ಎಲ್ಲ ಕೇಸ್ ಸ್ಟಡೀಸು, ಪ್ರತಿಯೊಂದು ನನ್ನ ಕತೆ ಕೇಸ್ ಸ್ಟಡಿ. ಅದು ನಿಮಗೆ ಬೇಸರನೇ ಬರೋದಿಲ್ಲ. ನಾನು ಏನಂತಂದರೆ ಕತೆ ಪ್ರತಿಯೊಂದು ಕಥೆಯಲ್ಲೂ ನನ್ನ ಕ್ಲೈಂಟು ನಾನು ಹತ್ತಿರದಿಂದ ಕಂಡಂಥದ್ದೇ ಬರೆದಿರೋದು, ಯಾವುದೋ ನಾನು ಊಹಿಸ್ಕೊಂಡು ಬರೆದಂಥದ್ದಲ್ಲ. ಹಾಗೆ ಅದು ಹೆಸರುಗಳನ್ನ ಮಾತ್ರ ಬದಲಾಯಿಸಿದ್ದೀನಿ. ಈಗ ನೋಡಿ, ಅವರು ಮಾಡಿಟ್ಟಿದ್ದಾರೆ ಟರ್ಮ್ ಇನ್ಶೂರೆನ್ಸು, ಮನೇಲಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಏನೂ ಹೇಳಿಲ್ಲ, ಅವರು ಅಪ್ಡೇಟು ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಈ ಪುಸ್ತಕ ಬರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಒಂದು, ನಮಗೆ ಸಂಬಂಧಪಟ್ಟಂಥದ್ದು ಏನು ಮಾಡಬೇಕು ಅಂತ ಕೂತಾಗ ನಾನು ನನ್ನ ಹೆಂಡತಿ ಈ ರೀತಿ ಒಂದು ಬರಿ ಅಂತ ಆಕೆ ಹೇಳಿದ್ದು, ಮತ್ತು ನನ್ನ ಅನುಭವ 100 ಜನ ಕ್ಲೈಂಟ್ಗಳನ್ನ ನೋಡಿದ ಒಂದು ಅನುಭವದ ಆಧಾರದ ಮೇಲೆ ಅದೊಂದು ಪುಸ್ತಕ ಬರೆಯೋಣ ಅಂತ ಹೇಳಿ ಅದು ಬರೆದದ್ದು. ಈಗ ನಾನು ಇದ್ರದ್ದೊಂದು ಹೇಳ್ಬಿಡ್ತೀನಿ, ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಅದೇ ಅವರು ಒಬ್ಬರು ಕ್ಲೈಂಟು ಈ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಮತ್ತು ಎಗೈನ್ ಈಗ ಮುಕ್ಕಾಲು ಪಾಲ ಯಾಕಾಗುತ್ತೆ ಅಂದರೆ ಇದನ್ನು ಬರೆದಿಟ್ಟಿರೋದಿಲ್ಲ, ಕಮ್ಯುನಿಕೇಟ್ ಮಾಡಿರೋದಿಲ್ಲ. ಸರಿಯಾಗಿ ಕಮ್ಯುನಿಕೇಟ್ ನೀವು ಬಾಯಲ್ಲಿ ಹೇಳಿದ್ರು ಸಾಲಲ್ಲ, ಯಾಕಂದರೆ ಅದು ನಾವು ಕೇಳಿಸ್ಕೊಂಡಿದ್ದು 90% 2 ದಿನದಲ್ಲಿ ಮರ್ತೋಗಿರುತ್ತೆ, ಕರೆಕ್ಟ್, ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ನೋಟ್ಸ್ ಮಾಡ್ಕೋಬೇಕು, ಎಲ್ಲ ಡಾಕ್ಯುಮೆಂಟ್ ಮಾಡಿಡಬೇಕು ಅನ್ನೋದು ಅದು ಒಂದಕ್ಕೇನೆ. ಈಗೇನಾಗುತ್ತೆ, ಆ ವ್ಯಕ್ತಿ ಹೇಳಿಲ್ಲ, ಒಂದು 3 ತಿಂಗಳು 4 ತಿಂಗಳ ನಂತರ ಹಳೆಯದನ್ನೆಲ್ಲ ಪೇಪರು ಇದು ಮಾಡೋಣ ಅಂತ ಅಮ್ಮ ಮಗ ಕೂತು ತೆಗಿಯೋವಾಗ ಅವ್ರಿಗೆ ಅದು ಸಿಕ್ಕಿದೆ. ತಕ್ಷಣ ಅವ್ರು ನನಗೆ ಕರೆ ಮಾಡಿದ್ರು, ಅಯ್ಯೋ ಈ ಥರ 4 ತಿಂಗಳಾಗೋಗ್ಬಿಟ್ಟಿದೆ, ಅವ್ರ ಸತ್ತು ಟರ್ಮ್ ಇನ್ಶೂರೆನ್ಸ್ ಇದೆ ಅವ್ರದ್ದು, 1 ಕೋಟಿಗೆ ಮಾಡಿಸಿಟ್ಟಿದ್ದಾರೆ ಅಂತ. ಅದು ನೋಡಿ, ಇದಕ್ಕೆ ಟರ್ಮ್ ಇನ್ಶೂರೆನ್ಸ್ ನಿಮ್ಗೆ ನೆನಪಿರಲಿ, ಏನು ಅದಕ್ಕೇನು 3 ತಿಂಗಳಲ್ಲಿ ಮಾಡಬೇಕು ಅದು ಮಾಡಬೇಕು ಅಂತ ಏನಿಲ್ಲ. ಕಾನೂನು ಏನು ಹೇಳುತ್ತೆ, ಸತ್ತ 30 ದಿನದ ಒಳಗೆ ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗಿ ನೀವು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೊಟ್ಟರೆ ಆಗ ನಿಮಗೆ ಇನ್ನು 15 ದಿನ ತಿಂಗಳು ಈಸಿ ಆಗುತ್ತೆ, ಬೇಗ ಬಂದುಬಿಡುತ್ತೆ. ಇವರು ಕೊಟ್ಟಿರೋದೇ 4 ತಿಂಗಳ ನಂತರ ಆಗುತ್ತಾ. ಆಗೇನಾಗುತ್ತೆ, ಅವರು ಅದಕ್ಕೆ ತಪಾಸಣೆ, ಇನ್ವೆಸ್ಟಿಗೇಷನ್ ರಿಪೋರ್ಟು, ಇದು ಸರಿನಾ ತಪ್ಪಾ ನೋಡಿ ಅಂತ. ಯಾವುದು 15 ದಿನದಲ್ಲಿ ವ್ಯಕ್ತಿ ಸತ್ತ 30 ದಿನದೊಳಗಡೆ ಅಂದರೆ ಅವ್ರು ಸತ್ತ 2 ದಿನಕ್ಕೆ 3 ದಿನಕ್ಕೆ ನೀವು ಡೆತ್ ಸರ್ಟಿಫಿಕೇಟ್ ತೊಗೋತೀರ ನ್ಯಾಚುರಲಿ, ಬ್ಯಾಂಕಿಗೆ ಕೊಡಬೇಕು, 16 ಕಡೆ ಕೊಡಬೇಕು. ಇದು ಗೊತ್ತಿದ್ದಿದ್ರೆ ಅವರಲ್ಲಿ ಕೊಟ್ಟಿದ್ದರೆ 30 ಅಥವಾ 35 ದಿನ ಅಂದರೆ ವ್ಯಕ್ತಿ ಸತ್ತದಿಂದ 30ರಿಂದ 40 ದಿನದಲ್ಲಿ ಅವ್ರಿಗೊಂದು ಕೋಟಿ ಬಂದುಬಿಟ್ಟಿರೋದು. ಬಂತು ಅವ್ರಿಗೆ ಹಣ 1.5 ವರ್ಷದ ನಂತರ ಬಂತು, ಯಾಕಂದರೆ ಅವ್ರ ಇನ್ವೆಸ್ಟಿಗೇಷನ್ನು ಅದು ಇದು ಅಂತ. ನಾನು ಹೇಳೋದು, ಅದೇ ಹಣವನ್ನು ನಂಬ್ಕೊಂಡು ಬದುಕೋರಾಗಿದ್ದಿದ್ರೆ, ಈಗ ನೋಡಿ ಅವ್ರ ಕುಟುಂಬದವ್ರಿಗೆ ಎಂಥ ಅಕಸ್ಮಾತು ಅವ್ರು ಅದನ್ನು ತೆಗೆದೇ ಬಿಟ್ಟಿದ್ರು, ನೀವು ಎಷ್ಟು ಸಮಯ ಜಾಸ್ತಿ ಕೊಡ್ತೀರಿ ಅಷ್ಟು ಸಮಯ ಜಾಸ್ತಿ ಹಿಡಿಯುತ್ತೆ ನೀವು ಹಣನ ವಾಪಸ್ ತಗೊಳ್ಳೋಕ್ಕೆ. ಯಾಕೆಂದರೆ ಅವ್ರಿಗೆ ಯಾಕೆ ಇಷ್ಟು ದಿನ ಬಿಟ್ಟರು, ಇನ್ವೆಸ್ಟಿಗೇಷನ್ನು, ಇನ್ನೊಂದು ಮತ್ತೊಂದು. ಏನಾಗುತ್ತೆ, ಪ್ರತಿಯೊಂದು ಅಷ್ಟೇ ನಾವೆಲ್ಲ ಇಟ್ಬಿಟ್ಟು ಕಾನೂನು ಏನು ಹೇಳುತ್ತೆ ಆ ಅವಧಿಯಲ್ಲಿ, ಇದಕ್ಕೇನು ಎಕ್ಸ್ಪೈರಿ ಡೇಟ್ ಇಲ್ಲ. ಮತ್ತೆ ಹೇಳ್ತೀನಿ, ನೀವು 2 ವರ್ಷ ಬಿಟ್ಟು ಬೇಕಾದ್ರೂ ನೀವು ಕ್ಲೈಮ್ ಮಾಡ್ಬೋದು. ನನ್ನ ಗಂಡ ಸತ್ತೋಗಿದ್ದಾರೆ, ಇದೆಲ್ಲೋ ಇಟ್ಟಿದ್ರು, ನನಗೆ ಗೊತ್ತಿರಲಿಲ್ಲ, ಸಿಕ್ಕಲಿಲ್ಲ, ನಾನು ಈಗ ಕ್ಲೈಮ್ ಮಾಡ್ತಾ ಇದ್ದೀನಿ. ಖಂಡಿತ ಅವರು ನಿಮಗೆ ಕೊಡ್ತಾರೆ, ದುಡ್ಡು ಬರಲ್ಲ ಅಂತಲ್ಲ, ಎಳೆಯುತ್ತೆ, ಎಳೆದಾಡುತ್ತೆ. ಯಾಕೆ ಹಂಗೆ ಮಾಡಿದ್ರಿ, ಇದು ಮಾಡಿದ್ರಿ, ನನಗೆ ಒಪ್ಪಿಗೆ ಆಗುವಂತಹ ಒಂದು ಕಾರಣ ಕೊಡಿ ಅಂತಾರೆ, ಅವ್ರಿಗೆ ಆ ಕಾರಣ ಒಪ್ಪಿಗೆ ಆಗಲಿಲ್ಲ ಅಂತಾರೆ. ಇದು ಹೊಡೆದಾಟ ನಡೆಯುತ್ತೆ. ನಾನು ಹೇಳೋದು, ಇದು ನೀವು ಇಟ್ಟುಬಿಟ್ಟಿದ್ದು ಹಾಕಿದ್ದಿದ್ರೆ 15 ದಿನ 20 ದಿನದಲ್ಲಿ ಅವ್ರಿಗೆ ಕಾರಣನೇ ಇಲ್ಲಲ್ಲ ನಿಮ್ಮ ಕ್ಲೈಮ್ನ ರಿಜೆಕ್ಟ್ ಮಾಡೋಕ್ಕೆ, ಈಸಿ ಆಗುವಂಥದ್ದು. ಅದು ಕೂಡ ನಾನು ಅಲ್ಲಿ ನಮೂದಿಸಿದ್ದೀನಿ. ಅಂತಹ 10 ಕೇಸ್ ಸ್ಟಡೀಸ್ನ ನಾನು ಅಲ್ಲಿ ಬರೆದಿದ್ದೀನಿ. ನಮ್ಗೇನು ಗೊತ್ತಾ, ನಾನು ಯಾವಾಗಲೂ ಹೇಳ್ತೀನಿ, ವೈದ್ಯಕೀಯಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ನಾನು ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಇದು ಅಲ್ಲಿ ನಂದನ್ನೇ ಬರ್ಕೊಂಡಿದ್ದೀನಿ. ಏನಂದರೆ, ನಾನು ಐ ವಾಸ್ ಡಯಾಗ್ನೈಸ್ಡ್ ವಿತ್ ಹೈ ಪ್ಲೇಟ್ಲೆಟ್ಸ್. ಒಬ್ಬ ವ್ಯಕ್ತಿಯಲ್ಲಿ 1,20,000ದಿಂದ 4,80,000 ಪ್ಲೇಟ್ಲೆಟ್ ಕೌಂಟು ಮೀರಬಾರ್ದು. 4,80,000ಕ್ಕೂ ಹೆಚ್ಚಿಗೆ ಪ್ಲೇಟ್ಲೆಟ್ ಆದರೆ ಅದು ಅಲಾರ್ಮಿಂಗು, ಒಳ್ಳೆಯದಲ್ಲ. 1,20,000ಕ್ಕಿಂತ ಕಡಿಮೆ ಆದರೆ ಅದನ್ನ ಲೋ ಪ್ಲೇಟ್ಲೆಟ್ಸ್, ಅದೂ ಒಳ್ಳೆಯದಲ್ಲ. ಎರಡೂ ಕೆಟ್ಟದ್ದು. ನಮ್ಮ ಡೆಂಗ್ಯೂ ಬಂದಾಗೆಲ್ಲ 5,000 10,000ಕ್ಕೆಲ್ಲ ಇಳಿದ್ಬಿಟ್ಟಿರುತ್ತೆ ಜನಕ್ಕೆ ಪ್ಲೇಟ್ಲೆಟ್ಸು. ವೆರಿ ಡೇಂಜರಸ್. ಅದು ಕಡಿಮೆ ಆದರೆ ಹೇಗೆ ಜೀವಕ್ಕೆ ಹಾನಿನೋ, ಅದು ಹೆಚ್ಚಿಗೆ ಆದರೂ ಜೀವಕ್ಕೆ ಹಾನಿ. 2007ರಲ್ಲಿ ನನಗೆ ಐ ಹ್ಯಾವ್ ಡಯಾಗ್ನೈಸ್ಡ್ ವಿತ್ ಹೈ
ಅಂದರೆ 1 ಕೋಟಿಗೆ ಒಬ್ಬನಿಗೂ ಬರೋದಿಲ್ಲ ಇದು ಈ ಥರ ಡಿಸೀಸ್. ಓಕೆ. ಐ ವಾಸ್ ಡಯಾಗ್ನೈಸ್ಡ್ ಇನ್ 2007ರಲ್ಲಿ. ಆಗ ನನಗೆ ಅದು 1.4 ಮಿಲಿಯನ್ ಅಂದರೆ 14 ಲಕ್ಷ ಇತ್ತು. 5,20,000 ಮೇಲೆ ಹೋಗಂಗಿಲ್ಲ, ಅದು 14 ಲಕ್ಷ ಇತ್ತು. ಓಕೆ. ಅವತ್ತಿನಿಂದ ಇವತ್ತಿನ ತನಕನೂ ನಾನು ಪ್ರತಿ 3 ತಿಂಗಳಿಗೊಮ್ಮೆ ನಾನು ಐ ಆಮ್ ಅಂಡರ್ ಗೋಯಿಂಗ್ ದ ಬ್ಲಡ್ ಚೆಕಪ್. ಓಕೆ ಓಕೆ. ಭಗವಂತನ ದಯದಿಂದ ಇವಾಗ 6.5 ಲಕ್ಷಕ್ಕೆ ಇಳಿದಿದೆ. ಅಂದರೂ ಜಾಸ್ತಿನೇ ಇದೆ, ಬಟ್ ನ್ಯಾಚುರಲ್, ಯಾವುದು ಮೆಡಿಕೇಷನ್ ಇಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿದೆ. ಇದನ್ನು ಯಾಕೆ ಉಲ್ಲೇಖಿಸ್ತೆ ಅಂದರೆ, ನಾನು ಸ್ಪೇನಿಂದ ಭಾರತಕ್ಕೆ ವಾಪಸ್ ಬಂದಾಗ ಅವರೊಂದು ಸಮ್ಮರಿ ಶೀಟ್ ಕೊಟ್ಟಿದ್ದರು. ಈ ಥರ ಐ ವಾಸ್ ಡಯಾಗ್ನೈಸ್ಡ್ ವಿತ್ ಇದು, ಅದನ್ನ ET ಎಸೆನ್ಷಿಯೋ ಥರ್ಬೋಲಿಸಿಸ್ ಅಂತ ಹೇಳ್ತೀವಿ, ರೀಸನ್ ಅನ್ನೋನು. ಇವ್ನಿಗೆ ಎಲ್ಲ ಥರದ್ದು ಚೆಕ್ ಮಾಡಿದ್ವಿ, ಕ್ಯಾನ್ಸರ್ ಮತ್ತೊಂದು ಇನ್ನೊಂದು, ಏನಿಲ್ಲ, ಆರೋಗ್ಯವಾಗಿದ್ದಾನೆ. ಬಟ್ ಯಾತಕ್ಕೆ ಪ್ಲೇಟ್ಲೆಟ್ ಹೈ ಇದೆ ನಮಗೆ ಗೊತ್ತಿಲ್ಲ ಅಂತ. ಯಾಕೆಂದರೆ ಕೋಟಿಗೊಬ್ಬಂಗೆ ಹಿಸ್ಟ್ರಿನೇ ಇಲ್ವಲ್ಲ, ಓಕೆ ಓಕೆ, ಆ ಥರ ಬರ್ದು ಕೊಟ್ಟಿದ್ರು. ಇಲ್ಲಿ ಬಂದಿದ್ದ ತಕ್ಷಣ ಕೊಲಂಬಿಯಾ ಏಷ್ಯಾದಲ್ಲಿ ಡಾಕ್ಟರ್ ಸತೀಶ್ ಅಂತ ಹೆಮಿಟಾಲಜಿಸ್ಟ್ ಇದ್ದಾರೆ, ಬೆಂಗಳೂರು ಯಶವಂತಪುರ ಕೊಲಂಬಿಯಾ. ಸೊ ಆತ ಇದ್ದವರು, ಇದು ಹಿಂಗಾದರೆ ಸಾಲಲ್ಲಪ್ಪ, ನನಗೆಲ್ಲ ಬೇಕು, ನೀನು ಯಾವಾಗ ಪ್ರತಿ 3 ತಿಂಗಳಿಗೆ ನಾನು ಮಾಡಿಸಿರ್ತೀನಲ್ಲ, ಅದೆಲ್ಲ ಮೆಡಿಕಲ್ದು ಒಂದು ಹಿಸ್ಟ್ರಿ, ಅದನ್ನು ನಾವೆಲ್ಲ ಫೈಲ್ ಮಾಡಿ ಇಡಬೇಕು. ನಾನು ಇಟ್ಟಿಲ್ಲ, ಎಲ್ಲೆಲ್ಲೋ ಬಿಸಾಕಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಅದನ್ನೇ ಹೇಳಿದ್ದು, ಅನುಭವಗಳಿಂದ ಬರೆದಂಥದ್ದು. ಏನು ಮಾಡೋದು, ನಾನು ಅಲ್ಲಿ ಯಾರನ್ನೋ ಫ್ರೆಂಡ್ ಕಳಿಸಿದ್ರೆ ಅಲ್ಲಿ ಅವರು ಕೊಡೋದಿಲ್ಲ. ಅವ್ರ ಹತ್ರ ಎಲ್ಲ ಹಿಸ್ಟ್ರಿ ಇರುತ್ತೆ, ಪ್ರಿಂಟ್ ತೆಗೆದು ಕೊಡ್ಬೋದು. ಯಾರು ನಮ್ಮ ಸ್ಪೇನಲ್ಲಿರುವಂಥ ಆಸ್ಪತ್ರೆಯವರು ತೆಗೆದು ಕೊಡ್ಬೋದು. ಆದರೆ ಬೇರೆಯವರು ಹೋದರೆ ಈಗ ಪರ್ಸ್ನಲ್ ಡಾಕ್ಯುಮೆಂಟ್ ಅದು ಕೊಡೋದಿಲ್ಲ. ನಾನು ಅದಕ್ಕೋಸ್ಕರ ಅಲ್ಲಿ ಟ್ರಾವೆಲ್ ಮಾಡಿ ನೋಡಿ, ಎಷ್ಟು ವೇಳೆ ವೇಸ್ಟು, ನಂದು ಏರ್ ಟಿಕೆಟ್ ವೇಸ್ಟು. ಅಲ್ಲಿದ್ದು ಅವ್ರ ಹತ್ರ ಹೋಗಿ ಈ ಥರ ಕತೆ ಹೇಳಿ ಎಲ್ಲ ಪ್ರಿಂಟ್ ತೆಗೆಸ್ಕೊಂಡು ತಪ್ಪಾಯಿತು ಅಂತೇಳಿ ನಾಚಿಕೆಗೆ ಹಿಡಿತಾನೆ. ಅವ್ರೇನಂತಾರೆ, ಏನು ಈ ವ್ಯಕ್ತಿಗೆ ಇಷ್ಟು ಗೊತ್ತಿಲ್ವಾ, ಯಾಕೆ ಇಟ್ಕೊಳಕ್ಕಾಗಲ್ವಾ ಅಂತ. ಅವರು ಅವತ್ತಿನ ದಿನದ್ದು ಪ್ರಿಂಟ್ ಕೊಟ್ಟಿದ್ದಾರೆ. ಅದಾದ ನಂತರ ಇವತ್ತು ನಾನು ನೆಗಡಿ ಕೆಮ್ಗೋದ್ರು ಒಂದು ಸಣ್ಣ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದರು ಡಾಕ್ಟ್ರು, ಅದನ್ನು ತಗೊಂಡು ಇಟ್ಟಿರ್ತೀನಿ ನಾನು. ಇಂಥ ದಿನ ನನಗೆ ಜ್ವರ ಬಂದಿತ್ತು, ನೆಗಡಿ ಬಂದಿತ್ತು, ಅವತ್ತಿಂಥದ್ದೊಂದು ಮಾತ್ರೆ ಕೊಟ್ಟಿದ್ರು ಅಂತ. ಏನು ತಪ್ಪು ನಾನು ಕೇಳೋದು, ಏನು ಕಳ್ಕೊತೀರಿ ನೀವು? ಒಂದು ಫೈಲ್ ಮಾಡಿ, ಒಂದು ಪಂಚ್ ಮಾಡಿ. ನಾನು ಅದನ್ನೇ ಹೇಳೋದು, ಬದುಕಿದ್ದಾಗಲೇ ಸೃಷ್ಟಿಸಿ, ಹೆಣಗಬೇಕಾಗಿಲ್ಲ, ತಿಣಕಬೇಕಾಗಿಲ್ಲ. ಆಲ್ ಇಟ್ ಟೇಕ್ಸ್ ಆ ಕೈಯಲ್ಲೇ 5 ನಿಮಿಷದಲ್ಲಿ ಮಾಡುವಂಥದ್ದು. ಪಂಚ್ ಮಾಡೋದು, ತಗೊಳ್ಳೋದು, ಅಲ್ಲಿ ಫೈಲ್ ಮಾಡಿ ಇಡೋದು. ಆ ಫೈಲ್ ಮೇಲೆ ಬರೆದುಬಿಡಿ ENT ಅದಕ್ಕೆ ಸಂಬಂಧಪಟ್ಟದ್ದು, ರಕ್ತ ಸಂಬಂಧಿಗೆ ಸಂಬಂಧಪಟ್ಟದ್ದು, ಇನ್ಯಾವುದೋ ಇತರೆ ಕಾಯಿಲೆಗೆ ಏನೋ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಒಂದೊಂದು ಫೈಲ್ ಮಾಡಿ ಒಂದು ಫೋಲ್ಡ್ರ್ ಮಾಡಿ ಇಟ್ಟುಬಿಡಿ. ಒಂದು ಕಿವಿ ಮಾತು ಹೇಳಿಬಿಡ್ತೀನಿ, ದಿನ ಹೇಳಿ ಅದು ಅಭ್ಯಾಸ ಆಗಿರೋದ್ರಿಂದ. ಯಾವುದೇ ಕೆಲಸವನ್ನು 2 ಅಥವಾ 3 ನಿಮಿಷದಲ್ಲಿ ಮಾಡಿ ಮುಗಿಸಬಹುದು ಅಂತ ನಿಮ್ಗೇನಾನ ಅನಿಸಿದ್ರೆ ಅದನ್ನು ತಕ್ಷಣ ಮಾಡಿ ಮುಗಿಸ್ಬೇಕು. ನಾಳೆಗೆ ಸಾಯಂಕಾಲಕ್ಕೆ ಅಂತ ಪೋಸ್ಟ್ಪೋನ್ ಮಾಡಬಾರ್ದು. ಆ ಕೈಯಲ್ಲಿ ಆವಾಗ ಅಂದ್ಕೊಂಡಿದ್ದು ಆ ಕ್ಷಣಕ್ಕೆ ಪಂಚ್ ಮಾಡಿ ಅಲ್ಲಿ ಇಟ್ಟುಬಿಡಿ. ಅದು ನೋಡಿ ದೀರ್ಘಾವಧಿಲಿ ನಿಮಗೆ ಕೊಡುವಂಥ ಫಲಿತಾಂಶ. ಯಾಕಂದರೆ ನಾನು ನೊಂದಿದ್ದೀನಿ, ನಾನು ಮಾಡಿಲ್ಲ, ನಾನು ತಪ್ಪಿನಿಂದ ಕಲ್ತಿದ್ದೀನಿ, ನೀವು ತಪ್ಪು ಮಾಡದೆ ಕಲೀರಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ವಂಡರ್ಫುಲ್ ಸರ್. ಕೊನೆಯದಾಗಿ ನಾನು ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇದು ಅನಿವಾಸಿ ಭಾರತೀಯ ಸಂಬಂಧಪಟ್ಟಂತೆ ಒಂದಿದೆ, ಇದು ನನಗೆ ಗೊತ್ತಿಲ್ಲದಿರೋದ್ರಿಂದ ಮತ್ತು ಪ್ರಾಯಶಃ ಭಾಳಷ್ಟು ಜನರಿಗೆ ಇದು ಯೂಸ್ಫುಲ್ ಆಗ್ಬೋದು ಅನ್ನೋದು ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಮರಣದ ಸಮಯದಲ್ಲಿ ಕ್ರಾಸ್ ಬಾರ್ಡರ್ ಅನುಮತಿ ಪತ್ರ. ಹೌದು, ಏನಾಗುತ್ತೆ ಅಂತಂದರೆ ಇಲ್ಲಿ ಅನಿವಾಸಿ ಭಾರತೀಯರಿಗೆ ಸಂಬಂಧಪಟ್ಟಂಗೂ ಒಂದು ನಿಮಿಷ ಮಾತಾಡ್ಬಿಡೋಣ. ಏನಂದರೆ ನಾವು ಅಲ್ಲಿ ಸತ್ತೋಗ್ತೀವಿ, ಅನಿವಾಸಿ ಭಾರತೀಯರು ಫಾರ್ ಎಕ್ಸಾಂಪಲ್ ಇಂಗ್ಲೆಂಡಲ್ಲೋ ಅಮೇರಿಕಾದಲ್ಲೋ ಸತ್ತೋಗ್ತಾರೆ. ಸತ್ತೋದಾಗ ಅವ್ರ ದೇಹನ ಹೇಗೆ ಸುತ್ತಬೇಕು, ಭಾರತಕ್ಕೆ ಕಳಿಸ್ಬೇಕು ಅಂತಂದರೆ ಕ್ರಾಸ್ ಬಾರ್ಡರ್. ಆಗ ನೀವು ಮನುಷ್ಯರು ಬರಬೇಕು ಅಂದರೆ ಪಾಸ್ಪೋರ್ಟ್ ಇದೆ, ಇದೆಲ್ಲ ಇದೆ. ಡೆಡ್ ಬಾಡಿ ಕಳಿಸ್ಬೇಕು ಅಂದರೆ ಅದಕ್ಕೊಂದಷ್ಟು ಅನುಮತಿ ಪತ್ರಗಳು ಬೇಕಾಗುತ್ತೆ. ಭಾರತ ದೂತಾವಾಸದಿಂದ ಅಲ್ಲೂ ತೊಗೋಬೇಕಾಗುತ್ತೆ. ಬಟ್ ಆ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲೋಗ್ಬಿಟ್ಟು ಎಕ್ಸ್ಟರ್ನಲ್ ಅಫೈರ್ಸಿಂದ ಅಲ್ಲಿಂದನೂ ತೊಗೋಬೇಕಾಗುತ್ತೆ. 2 ಬೇಕಾಗುತ್ತೆ. ಒಂದು ಇಂಡಿಯನ್ ಎಂಬಸಿಯಿಂದ, ಇನ್ನೊಂದು ಲೋಕಲ್ ಅಥಾರಿಟಿಯಿಂದ, ದಟ್ ಆಸ್ಪತ್ರೆದು ಇನ್ನೊಂದು, ಅದೆರಡೂ ತೊಗೊಂಡು ಅದನ್ನು ನೀವು ಇದರಲ್ಲಿ ಕಾರ್ಗೋ ಇದರಲ್ಲಿ ಅದಕ್ಕೆ ಸಪ್ರೇಟ್ ಬರುತ್ತೆ. ದೇಹನ ಹೇಗೆ ಪ್ಯಾಕ್ ಮಾಡಬೇಕು ಕೆಡದಂತೆ, ಅದು ಆ ಥರದ್ದಕ್ಕೂ ಅದಕ್ಕೂ ಇದೆ, ಅದನ್ನು ಬರೆದಿದ್ದೀನಿ, ಡೀಟೇಲಾಗಿ ಬರೆದಿದ್ದೀನಿ. ಯಾವ ಥರ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚಾಗಬಹುದು ಅದು ಕೂಡ ಬರೆದಿದ್ದೀನಿ. ಹಣ ಎಷ್ಟು ಖರ್ಚಾಗುತ್ತೆ, ಡಾಲರ್ ಎಷ್ಟು, ಸಾಮಾನ್ಯವಾಗಿ $5,000ದಿಂದ $20,000-25,000 ತನಕ ಖರ್ಚಾಗುತ್ತೆ. ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಆ ದೇಹನ ಇಲ್ಲಿಗೆ ತರೋಕ್ಕೆ ಅಂದರೆ 5 ಲಕ್ಷದಿಂದ 25 ಲಕ್ಷ ರೂಪಾಯಿ ತನಕ ದೇಹನ ನಾವು ಭಾರತಕ್ಕೆ ತರೋಕ್ಕೆ ಖರ್ಚಾಗುತ್ತೆ. ಅದಕ್ಕೆ ಅನಿವಾಸಿ ಭಾರತೀಯರು ಒಂದು ನಿರ್ಧಾರ ಮಾಡ್ಕೋಬೇಕು, ಸತ್ತ ನಂತರ ನಾನು ಕ್ರಿಮೇಷನ್ ಇಲ್ಲೇ ಮಾಡಬೇಕಾ ಭಾರತದಲ್ಲಿ ಮಾಡಬೇಕಾ. ಇಲ್ಲಿ ಕ್ರಿಮೇಷನ್ ಮಾಡಿದ್ರೆ ಇಲ್ಲಿ ಖಾಲಿ ಅಗ್ನಿ ಇದು ಆ್ಯಶ್ ಇದೆಯಲ್ಲ, ಏನು ಹೇಳ್ತಾರೆ ಅದು ಭಸ್ಮ, ಚಿತಾಭಸ್ಮನಾಗ ಹಂಗೇಲಿ ಬಿಡಬೇಕು ಅಂತಂದರೆ ಅಲ್ಲಿ ಕಾಸ್ಟ್ ಕಡಿಮೆ ಆಯಿತು. ಇಲ್ಲ ನಾನು ಇಲ್ಲೇ ಮಾಡಬೇಕು ಅಂತಂದರೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆಯಿತು. ಅದಕ್ಕೆ ಹಿಂಗೆ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಈವನ್ ಡೆತ್, ಆಫ್ಟರ್ ಡೆತ್
ನಂದು ಜೀವನನ ಹೇಗೆ ಬೇರೆಯವರು ನಡೆಸಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡ್ಬೋದು. ಆರ್ಗನ್ ಡೊನೇಷನ್ ಬಗ್ಗೆನೂ ಇದೆ ನೀವು ಹೇಳಿ. ಎಕ್ಸಾಕ್ಟ್ಲಿ. ಇದೇನಾಗುತ್ತೆ ನೋಡಿ, ಅದು ಹೇಳ್ಬಿಡ್ತೀನಿ, ಅನಿವಾಸಿ ಭಾರತೀಯರಿಗೆ ಇದೆ ಹೇಳಿದೆ ಅಲ್ವಾ. ಇಲ್ಲಿ ಲೋಕಲ್ ಆಗಿ ಏನಾಗುತ್ತೆ ಅಂತಂದರೆ ಬಹಳಷ್ಟು ಜನ ಉನ್ನತವಾದ ಒಂದು ಧ್ಯೇಯಗಳನ್ನ ಇಟ್ಕೊಂಡು ಆರ್ಗನ್ ಡೊನೇಷನ್ ಕಣ್ಣು ಮಾಡಿರ್ತಾರೆ, ದೇಹನೇ ದಾನ ಮಾಡಿಬಿಟ್ಟಿರ್ತಾರೆ, ದೇಹದಲ್ಲಿ ಯಾವುದೋ ಒಂದು ಅಂಗಾಂಗಗಳು ದಾನ ಮಾಡಿರ್ತಾರೆ. ಮನೆಯವರು ಸರಿಯಾದ ವೇಳೆಗೆ ಅವ್ರಿಗೆ ತಲುಪಿಸೋದಿಲ್ಲ. ಯಾಕೆಂದರೆ ಅವ್ರು ಡೊನೇಟ್ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಕಾಗದಗಳು ಇಂಥದ್ದು ನಾನು ಸತ್ತ ಅತಿ ಬೇಗದಲ್ಲಿ ಅವ್ರಿಗೆ ಹೇಳಬೇಕು. ನೀವು 8 ಗಂಟೆ 10 ಗಂಟೆ ಬಿಟ್ಟು ಹೇಳಿದ್ರೆ ಆಗೋದಿಲ್ಲ. ಕರೆಕ್ಟ್. ತಕ್ಷಣ ಹೇಳಿದ್ರೆ ಅವ್ರು ಬಂದು ಆ ಆರ್ಗನ್ಗಳನ್ನ ತೆಕ್ಕೋತಾರೆ. ಅದು ಇನ್ನು 10 ಜನಕ್ಕೆ ಉಪಯೋಗ ಆಗುತ್ತೆ. ನೋಡಿ, ನಿಮ್ಮ ತಂದೆನೋ ನಿಮ್ಮ ತಾಯಿನೋ ಯಾರೋ ನಿಮ್ಗೆ ಬಂದು ಬಯಸಿರ್ತಾರೆ, ನಾನು ಸತ್ತ ನಂತರನೂ ಬೇರೆ ಯಾರೋ ದೃಷ್ಟಿ ನೋಡಲಿ, ನಾನು ಸತ್ತ ನಂತರದ್ದು ಯಾರ್ದೋ ಹೃದಯ ಬಡಿಲಿ, ನಾನು ಸತ್ತ ನಂತರನೂ ಯಾರ್ದೋ ಒಬ್ರದ್ದು ಮೂತ್ರಪಿಂಡ ಇನ್ನೂ ಹೋಗಲಿ ಅಂತ. ಆದರೆ ನೀವು ಅವ್ರ ಆಶಯಕ್ಕೆ ಧಕ್ಕೆ ತಂದುಬಿಟ್ರಲ್ಲ, ನೀವೇನು ಹೇಳೋದೇ ಇಲ್ಲ, ಸುಟ್ಟಾಕ್ಬಿಡ್ತೀರಾ. ಸೊ ಅವ್ರು ಆರ್ಗನ್ ಡೋನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆದರೆ ಇನ್ಫಾರ್ಮೇಷನ್ ಹೋಗಿದೆ. ಅದಕ್ಕೆ ಅದು ಬರ್ದಿದ್ದೀನಿ, ಸತ್ತ ನಂತರ ಹೇಗೆ ನಾನು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿನ ಇಟ್ಟೋಗ್ಬೋದು. ನಮ್ಗೆ ಎಲ್ಲಾವುದು ದೊಡ್ಡ ಸಮಸ್ಯೆ ಅಂದರೆ ನಮ್ಮ ಸಮಾಜದಲ್ಲಿ ಏನಂದರೆ ಹಣಕಾಸಿನ ಸಮಸ್ಯೆ ಒಂದೇ ಸಮಸ್ಯೆ ಅಂತ ಅನ್ಕೊತಾರೆ. ಅದು ಹಾಗಲ್ಲ. ಸಣ್ಣ ಸಣ್ಣ ಅಂಶಗಳು, ಚಲ್ತಾ ಹೇ ಅನ್ನೋ ಆಟಿಟ್ಯೂಡ್ ಬಿಟ್ಟು ಹೇಗೋ ನಡೆಯುತ್ತಪ್ಪ. ನಾಯಿ, ನರಿ, ಜಗತ್ತಿನಲ್ಲಿ 100 ಥರದ ಪಶು ಪಕ್ಷಿಗಳು ಜೀವಿಸುತ್ತವೆ, ಹುಟ್ಟುತ್ತವೆ, ಸತ್ತು ಹೋಗುತ್ತವೆ. ಆದರೆ ನಾವು ಮನುಷ್ಯರು ಹೇಳಿ ಕಳಿ ಅಲ್ವಾ, ನಮಗೊಂದು ಲಾಜಿಕಲ್ ಥಿಂಕಿಂಗ್ ಕೊಟ್ಟಿದ್ದಾನೆ. ವಿ ಆರ್ ಎ ರ್ಯಾಷನಲ್ ಅನಿಮಲ್. ಮನುಷ್ಯ ಒಂದಷ್ಟು ಯೋಚನೆ ಮಾಡೋಕ್ಕೆ ಶಕ್ತಿ ಇರುವಂತಹ ಪ್ರಾಣಿ. ಅದಕ್ಕೆ ಜೀವ ಸಂಕುಲದಲ್ಲಿ ಮನುಷ್ಯ ಯಾತಕ್ಕೆ ಮೇಲ್ಮಟ್ಟದಲ್ಲಿ ಕೂತಿದ್ದಾನೆ ಅಂದರೆ ಅವನಿಗೆ ಭಗವಂತ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ನಾವು ಪ್ರಾಣಿನೇ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ನಮಗೆ ಯೋಚನಾ ಶಕ್ತಿ ಇರುವಂಥ ಪ್ರಾಣಿಗಳು. ಹೀಗಾಗಿ ನಾವು ಯೋಚನೆ ಮಾಡಿ ಸತ್ತ ನಂತರನೂ ನಮ್ಮವರಿಗೆ ನಾವು ಬಿಟ್ಟೋಗುವಂಥ ಒಂದು ಒಳ್ಳೆ ಗಿಫ್ಟ್ ಏನನ್ನ ಇದ್ದರೆ ಅದು ಡೆತ್ ಫೋಲ್ಡರ್. ಎಲ್ಲರೂ ಮಾಡಲೇಬೇಕಂಥದ್ದು. ಆ ಪುಸ್ತಕ ತೊಗೊಂಡ್ರೆ ನೀವು ಅಲ್ಲೇ ನೋಟ್ ಮಾಡ್ತಾ ಹೋಗ್ಬೋದು, ಇನ್ನೇನು ಬೇಕಿಲ್ಲ. ಅಲ್ಲಿ ನಾನು ಬರೆದಿದ್ದೀನಲ್ಲ ಯಾರ್ದು ಕಾಂಟ್ಯಾಕ್ಟ್ ನಂಬರ್, ಅಲ್ಲೇ ಬರೆದು ಬಿಡಿ, ಆ ಪುಸ್ತಕನೇ ಕೊಟ್ಬಿಟ್ರೆ ಆಗೋಯ್ತು. ಈಗ ನಾನು ಸತ್ತ ನಂತರ ಯಾರೋ CA, ಆ CA ನಂಬರು, ಕಂಪ್ನೀಲಿ ಯಾರನ್ನು ಭೇಟಿ ಮಾಡಬೇಕು ಅವ್ರದ್ದು HR ನಂಬರು ಅದು ಹಾಕಿದ್ದೀನಿ. ನಾವು ಕೆಲಸ ಮಾಡೋವಾಗಲೇ ಹೋಗ್ಬೋದು. ಇವತ್ತು ಸಾವು ಯಾರಿಗೆ ಯಾವಾಗ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಅಪ್ಡೇಟ್ ಮಾಡಿಟ್ಟಿರಿ. ಇಫ್ ಯು ಕಾಂಟ್ ಕ್ರಿಯೇಟ್ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾರಪ್ಪ ತಲೆನೋವು ಅಂದರೆ ಪುಸ್ತಕ ತೊಗೊಂಡು ಅಲ್ಲಲ್ಲೇ ಬರೆದು ಬಿಡ್ಬೋದಲ್ಲ. ಈ ಪುಸ್ತಕದಲ್ಲೇ ನೀವು ಬರೆದಿಡ್ಬೋದು, ಅಲ್ಲಲ್ಲೇ ಜಾಗ ಇದೆ, ಅಲ್ಲಲ್ಲೇ ಇಂತಿಂಥವ್ರನ್ನ ಸಂಪರ್ಕಿಸಿ ಹೀಗೆ ಮಾಡಿ ಅಂತ. ಇನ್ನೊಂದು ಏನೋ ಮುಖ್ಯವಾದ್ದು ಬೇಕು ಅಂತಂದರೆ ಒಂದು ಪೇಜಲ್ಲಿ ಈವನ್ ಹ್ಯಾಂಡ್ ರಿಟರ್ನ್ ವಿಲ್ ಈಸ್ ಓಕೆ. ನಾನು ಹೇಳ್ತೀನಿ, ನೀವು ಕೈಯಲ್ಲಿ ಬರೆದಂತಹ ವಿಲ್ ಕೂಡ ಓಕೆ. ನೀವು ಅದನ್ನೇನು ಟೈಪೇ ಮಾಡಿ ಹೋಗಿ ರಿಜಿಸ್ಟ್ರೇ ಮಾಡಿರಬೇಕು ಅಂತೇನಿಲ್ಲ, ಅದು ಕೂಡ ಮಾನ್ಯತೆ ಪಡ್ಕೊಳ್ಳುತ್ತೆ. ಕೈಯಲ್ಲಿ ಬರೆದಂತಹ ವಿಲ್ ಕೂಡ ಮಾನ್ಯತೆ ಪಡ್ಕೊಳ್ಳುತ್ತೆ. ಏನೂ ಇಲ್ಲ ಅನ್ನೋದಕ್ಕಿಂತ ನಿಮ್ಮ ಹ್ಯಾಂಡ್ ರಿಟನ್ ನಿಮ್ಮದೇ ಅಂತ ಪ್ರೂವ್ ಆಗೇ ಆಗುತ್ತೆ. ಸೊ ಅದು ಕೂಡ ಮಾನ್ಯತೆ ಪಡ್ಕೊಳ್ಳುತ್ತೆ. ಏನೂ ಇಲ್ಲ ಅನ್ನೋದಕ್ಕಿಂತ ನೀವು ಕೈಲಿ ಬರೆದಂಥದ್ದು ಮಾನ್ಯತೆ ಪಡ್ಕೊಳ್ಳುತ್ತೆ, ಬರ್ದಿಡಿ. ಸೊ ಸಾವಣ್ಣ, ನಮ್ಮ ಜಮೀಲ್ ಸಾವಣ್ಣ ಅವರು ತುಂಬ ಅದ್ಭುತ ಪುಸ್ತಕಗಳನ್ನ ತರ್ತಾನೆ ಇರ್ತಾರೆ ನಮ್ಮ ಸೊಸೈಟಿಗೆ, ನಮ್ಮ ಬದುಕಿಗೆ ಬೇಕಾಗಿರೋದು. ಅದರಲ್ಲಿ ಈ ಒಂದು ಪುಸ್ತಕ ಟಾಪ್ ಲಿಸ್ಟಲ್ಲಿ ಟಾಪಲ್ಲಿ ಇರುತ್ತೆ ಅಂತ ನಾನು ಅನ್ಕೋತೀನಿ. ನಮ್ಮ ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು. ಇದರ ಆನ್ಲೈನ್ ಲಿಂಕ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಖಂಡಿತ ತರಿಸ್ಕೊಳ್ಳಿ, ಓದಿ. ಮತ್ತು ನನ್ನ ಪ್ರಕಾರ ನೀವು ಬೇರೆ ಯಾರಿಗೂ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಗೆ ಏನಾದರೂ ನೀವು ಒಂದು ಗಿಫ್ಟ್ ಕೊಡಬೇಕು, ಪುಸ್ತಕ ಗಿಫ್ಟ್ ಕೊಡಬೇಕು ಅಂದರೆ ಪ್ರಾಕ್ಟಿಕಲ್ ಬದುಕಿಗೆ ಬೇಕಾಗಿರುವಂಥ ಪುಸ್ತಕ ಅಂದರೆ ಪ್ರಾಯಶಃ ಇದು ಅಂತ ನನಗನ್ಸುತ್ತೆ. ಸೊ ಈ ಒಂದು ಪುಸ್ತಕ ಬರೆದಿರೋದಕ್ಕಾಗಿ, ನಾನು ಪುಸ್ತಕನ ಪಬ್ಲಿಷ್ ಮಾಡಿರೋದಕ್ಕಾಗಿ ಮೊದಲನೇದಾಗಿ ಜಮೀಲ್ ಸಾವಣ್ಣರಿಗೆ ಧನ್ಯವಾದ ಹೇಳ್ತಾ, ಇದನ್ನು ನಮಗೆ ತಲುಪಿಸಿದ್ದಕ್ಕೆ ಅಂದರೆ ಬರೆದಿರೋದಕ್ಕೆ ನಾನು ಅವರ ಅನುಭವ, ಅವರ ಜ್ಞಾನ ಮತ್ತು ಸಾಮಾಜಿಕ ಕಳಕಳಿ ಎಲ್ಲವನ್ನೂ ಒಗ್ಗೂಡಿಸಿ ಬರೆದಿರುವಂಥ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಿಮಗೆ. ನಮ್ಮ ಧನ್ಯವಾದ ಗೌರೀಶ್ವರೇ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಾನು ಮುಗಿಸೋಕ್ಕಿಂತ ಮುಂಚೆ ಒಂದು ಕಥೆ ಹೇಳ್ತೀನಿ. ಇವ್ರು ಹೇಳ್ತಿರುವಾಗ ನನಗೆ ಬರ್ತಾಯಿತ್ತು, ನಿಮಗೆಲ್ಲ ಗೊತ್ತಿರುತ್ತೆ, ಮಹಾಭಾರತದಲ್ಲಿ ಒಂದು ಉಪಕಥೆ ಇದು. ಈ ಪಾಂಡವರು ವನವಾಸದಲ್ಲಿರ್ತಾರೆ. ಆವಾಗ ಅವರು ಒಂದು ವನವಾಸದಲ್ಲಿ ಕಾಡಲ್ಲಿದ್ದಾಗ ಅವ್ರಿಗೆ ನೀರಡಿಕೆ ಆಗುತ್ತೆ. ನೀರಡಿಕೆ ಆದಾಗ ಎಲ್ಲರೂ ಹೋಗಿ ಒಂದು ನೀರು ಹುಡುಕ್ತಿರ್ಬೇಕಾದ್ರೆ ಮೊದಲಿಗೆ ನಕುಲ ಹೋಗ್ತಾನೆ, ಆಮೇಲೆ ಸಹದೇವ ಹೋಗ್ತಾನೆ, ಆಮೇಲೆ ಅರ್ಜುನ, ಆಮೇಲೆ ಭೀಮ ಮತ್ತು ಆಮೇಲೆ ಯುಧಿಷ್ಠಿರ ಹೋಗ್ತಾನೆ. ಎಲ್ಲರೂ ಹೋಗಿ ನೀರು ಕುಡಿಯೋಕ್ಕಿಂತ ಮುಂಚೆ ಅಲ್ಲೊಂದು ಶರೀರವಾಣಿ ಕೇಳಿ ಯಕ್ಷ ಪ್ರಶ್ನೆ. ನಾನು ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರು ಕುಡಿ ಅಂದರೆ ಯಾರು ಕೂಡ ಫಸ್ಟ್ ನೀರು ಕುಡಿದ್ಬಿಡೋಣ ಅಂತ ನೀರು ಕುಡಿದ್ಬಿಡ್ತಾರೆ, ಸತ್ತೋಗ್ತಾರೆ. ಯುಧಿಷ್ಠಿರನಿಗೆ ಒಂದಷ್ಟು ಪ್ರಶ್ನೆಗಳು ಯಕ್ಷ ಕೇಳ್ತಾನೆ. ಆವಾಗ ಆತ ಉತ್ತರ ಕೊಟ್ಟು ನೀರು ಕುಡಿತೀನಿ ಅಂತೇಳಿ ಆತ ಉತ್ತರ ಕೊಡೋಕೆ ಕೂತ್ಕೊಂಡಾಗ ಆತ ಏನು ಪ್ರಶ್ನೆ ಕೇಳ್ತಾನಲ್ಲ, ಅದರಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ಯುಧಿಷ್ಠಿರ, ಜಗತ್ತಲ್ಲಿ ನಿನಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡುವಂಥ ಒಂದು ಪ್ರಸಂಗ ಯಾವುದು ಅಂತಂದರೆ, ಯುಧಿಷ್ಠಿರ ಹೇಳ್ತಾನೆ, ಜಗತ್ತಲ್ಲಿ ನಂಗೆ ತುಂಬ ಆಶ್ಚರ್ಯ ಉಂಟು ಮಾಡೋ ಪ್ರಶ್ನೆ ಏನಂದರೆ, ಬೇರೆಯವ್ರ ಸಾವೆಲ್ಲ ನೋಡಿದಾಗ ಬೇರೆಯವ್ರ ಸಾಯ್ತಾರೆ ಅಂತ ಅನ್ಕೋತೀನಿ ಬಿಟ್ಟರೆ ನಾನು ಸಾಯ್ತೀನಿ ಅಂತ ಅನ್ಕೊಳ್ಳಲ್ಲ. ಹೌದು ಅನ್ನೋದನ್ನು ಯುಧಿಷ್ಠಿರ ಹೇಳಿದ್ದಾನೆ ಮಹಾಭಾರತದಲ್ಲಿ. ಅಂದರೆ ಯೋಚನೆ ಮಾಡಿ,
ಮಹಾಭಾರತ ಕಾಲದಲ್ಲೂ ಕೂಡ ಜನ ಹೇಗಿದ್ರು ಈಗಲೂ ಹಾಗೇ ಇದ್ದೀವಿ. ಹೌದು. ಈಗಲೂ ನಾವು ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಬೇರೆಯವ್ರು ಸಾಯ್ತಾರೆ ಅಂತ ಅನ್ಕೋತೀವಿ ಬಿಟ್ಟರೆ ನಾವು ಸಾಯ್ತೀವಿ, ನಮಗೂ ತೊಂದರೆ ಆಗುತ್ತೆ ನಾವು ಅಂದ್ಕೊಳ್ಳಲ್ಲ. ಆಶಾವಾದಿ ಆಗಿರಬೇಕು, ಆದರೂ ಕೂಡ ಕೆಟ್ಟದ್ದು ಕೂಡ ರೆಡಿ ಆಗಿರಬೇಕು. ಸೊ ಕೆಟ್ಟದ್ದಲ್ಲ ಅದು ಕೂಡ, ಅದು ಜೀವನದ ಒಂದು ಘಟನೆ. ಸಾವು ಅನ್ನೋದು ಕೆಟ್ಟದ್ದೇನಲ್ಲ. ಸೊ ಆಮೇಲೆ ಅದು ನಿರೀಕ್ಷಿತ, ಸತ್ತೇ ಸಾಯ್ತೀವಿ. ಹೀಗಿರಬೇಕಾದ್ರೆ ನಾವು ಸತ್ತ ಮೇಲೆ ನಮ್ಮ ಜೀವನ ಅಂದರೆ ನಂಬ್ಕೊಂಡಿರೋ ಜೀವನ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಈ ಪುಸ್ತಕನ ಓದಿ, ಇದನ್ನು ಇಂಪ್ಲಿಮೆಂಟ್ ಮಾಡಿ ಮತ್ತು ಇದನ್ನು ಗಿಫ್ಟ್ ಹಾಕ್ಕೊಡಿ. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ. ನಾನು ಸಾಮಾನ್ಯವಾಗಿ ಯಾವ ಪುಸ್ತಕನೂ ತಗೊಳ್ಳಿ ಅಂತ ಹೇಳೋದಿಲ್ಲ. ಮಾರ್ತೀವಿ, ಮಾತಾಡ್ತೀವಿ, ಅಲ್ಲಿ ಬಿಟ್ಬಿಡ್ತೀನಿ. ನಾನು ನಂತರ ಸೇಲು ಇನ್ನೊಂದು ಯಾವುದನ್ನು ನಾನು ಯೋಚನೆ ಮಾಡಲ್ಲ. ಆದರೆ ದಯವಿಟ್ಟು ಇದೊಂದು ಪುಸ್ತಕ ಕೇಳ್ತಿದ್ದೀನಿ, ತಗೊಳ್ಳಿ. ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮನ್ನು ನೆಚ್ಕೊಂಡವ್ರಿಗಾಗಿ. ನಮಸ್ಕಾರ. ಥ್ಯಾಂಕ್ ಯು.